सिद्धारूढयतीश्वरम् शिष्य प्रशिष्य रूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे वन्दे सिद्धारूढमहं भजे जगदादि जगद्गुरु सिद्धारूಢ महास्वामिಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳ ಪಾದಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಹಮ್ಮಿಕೊಂಡಂತ ಅತ್ಯಂತ ಅದ್ಭುತವಾದಂತ ಸ್ತೋತ್ರಗಳಿಗೆ ಕರ್ಣಕ್ಕೆ ಆನಂದವನ್ನು ಉಂಟು ಮಾಡಿ ಮನಸ್ಸಿಗೆ ಶಾಂತಿಯನ್ನು ನೀಡುವಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತರಾದ ನಿಜಗುಣ ಮಹಾಯೋಗಿಗಳ ಶ್ರೀ ಚರಣಕ್ಕೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಅತ್ಯಂತ ಅನುಭವದ ಸದಾಕಾಲ ಶಾಸ್ತ್ರಗಳಿಂದ ಮತ್ತು ಸದ್ಗುರುವಿನ ಉಪದೇಶದಿಂದ ಬೇರೆಯಾಗಿ ಇದ್ದಾಗ ಕೂಡ ನಾವು ಪ್ರತಿಯೊಬ್ಬರು ವೇದಾಂತ ಪದ್ಯವನ್ನ ನಿನ್ನೆ ಹೇಳಿದರು. ಎನ್ನೊಡೆ ಸಮನಸ ಇನ್ನು ಬೇಡ ಮುಂದಿನಂತೆ ತನವೇ ನೀನು ಅನ್ಯಯನಿಗೆ. ಇದನ್ನ ಇಷ್ಟು ನಾವು ಸದಾಕಾಲ ವಿಚಾರ ಮಾಡಕ ಸದಾಕಾಲ ಗುರು ಸನ್ನಿಧಿಯಲ್ಲಿ ನಾವು ಇರಬೇಕಂತೇನಿಲ್ಲ. ಶಾಸ್ತ್ರಗಳ ಸಂಪರ್ಕದಲ್ಲೇ ಸದಾಕಾಲ ಇರಬೇಕಂತ ಶ್ರವಣವನ್ನ ಮಾಡಿದ ಮೇಲೆ ಮೋಕ್ಷ ಅತ್ಯಂತ ಎರಡನೆಯ ಮುಖ್ಯವಾದ ಕರ್ಮ ಯಾವುದು ಅಂದ್ರೆ ಇದು ಮನನ. ಯಾಕೆ ಅಂದ್ರೆ ಈ ಶರೀರ ಅನ್ನುವಂಥದ್ದು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೋದು. ಶಾಸ್ತ್ರಗಳು ನಮ್ಮಿಂದ ಆಗಲಬಹುದು, ಗುರುಗಳು ನಮ್ಮಿಂದ ಆಗಲಬಹುದು. ಕಾರಣ ಏನಂದ್ರೆ ಯಾವುವು ಶಾಶ್ವತವಲ್ಲ. ಗುರುಗಳ ದೇಹ ಕೂಡ ಅಶಾಶ್ವತ. ಹಾಗಾದರೆ ಈ ಪದ್ಯದ ಅರ್ಥ ಏನು ಅಂದ್ರೆ ಸದಾ ಕಾಲ ಇರುವಂತ ದೇಹ ಏನಾದ ಅದರ ಅನುಭವವನ್ನು ಮಾಡ್ತಾ ಮಾಡ್ತಾ ಹೋಗುವಂತ ಪದ್ಯವನ್ನು ನಿಜವಾಗ್ಲೂ ತಮ್ಮ ದೇಹಕ್ಕೂ ಮತ್ತು ತನ್ನ ಸ್ವರೂಪಕ್ಕ ಇರುವಂತ
ಭೇದವನ್ನ ಇರುವಂತ ಲಕ್ಷಣಗಳನ್ನ ಪದೇ 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 ವಿಚಾರ ಮಾಡಿ ಮುಂದಿನಂತೆ ಮೊದಲಿನಂತೆ ನನಗೆ ಮತ್ತು ನನಗೆ ಗೆಳೆತನ ಅಥವಾ ಸಾಮರಸ್ಯ ಈಗ ಇಲ್ಲ. ನೀನು ಎಷ್ಟೋ ಸಲ ಇಲ್ರಿ ಆದ ನನಗೂ ನೀನು ಸಂಬಂಧ ಆದ ಹಾಗೆ ಯಾಕೆ ಹೇಳ್ತರಿ, ಒಂದೇ ಸಲ ಯಾಕೆ ಮುಟ್ತೀರಿ, ಪ್ರೇಮವನ್ನ ಯಾಕೆ ಕೆಡಿಸ್ಕೊಂತೀರಿ ಅಂತ ನೀನ್ ಹೇಳಬಹುದು. ಆದ್ರೆ ಏನಾದ ನನಗೆ ನಿನ್ನ ಸಂಬಂಧ ಯಾವ ರೀತಿ ಅದ ಹೇಳು ಅನ್ನುವಂತ ವಿಚಾರವನ್ನ ಪದೇ ಪದೇ ಬಹಳ ವಿಸ್ತಾರವಾಗಿ ಹೇಳಿ ಅದರಂತೆ ಹೀಗೆ ನಿರಂತರವಾಗಿ ಅನೇಕ ಕೃತಿಗಳನ್ನ, ಪದ್ಯಗಳನ್ನ, ಹಾಡುಗಳನ್ನ ರಚಿಸಿ ಅದರ ನಿರ್ಣಯಕ್ಕಿಂತ ಮೊದಲೇ ಅಂದರೆ ಯಾವ ಪಂಚಾಕ್ಷರಿ ಸಂಗಣ್ಣ ಅನ್ನುವಂತ ಇಬ್ಬರು ಶಿಷ್ಯರು ಬಂದಿದ್ರು, ಅವರಿಗೆ 3 ತಿಂಗಳ ಆಗಬಹುದು ಅಂತ ಒಂದು ವಿಚಾರವನ್ನು ಹೇಳಿದ್ರು. ಆದರೂ ಕೂಡ 3 ತಿಂಗಳಲ್ಲಿ ಮುಗಿಯುವಂತ ಕಾರ್ಯವನ್ನ, ಮುಗಿಯಲಿಕ್ಕೆ ಅಸಾಧ್ಯವಾದಂತ ಕಾರ್ಯವನ್ನ 1-2 ತಿಂಗಳಲ್ಲಿಯೇ ಎಲ್ಲಾ ಸ್ಥಳಗಳಲ್ಲಿ ಯಾವ್ಯಾವ ಪದ್ಯಗಳು ಎಲ್ಲೆಲ್ಲಿ ಇರಬೇಕು ಅನ್ನುವುದನ್ನ ಸಾಕಷ್ಟು ತೃಪ್ತಿಯನ್ನ ತಂದು ಕೊಡುವಂತೆ ಜೋಡಿಸಿದಾಗ ನಿಜಗಳಿಗೆ ಬಹಳ ಸಂತೋಷ ಆಯ್ತು. ಕೇಳೋರು ಬಂದಾಗ ಕೇಳಿದನ್ನ ಕೊಟ್ಟರೆ ಮಾತ್ರ ಸಂತೋಷ ಆಗ್ತದೆ. ಯಾರು ನಿಜವಾಗಿ ಏನ್ ಕೇಳ್ತಾರ ಕೇಳಿದ್ದನ್ನ ಕೊಟ್ಟಾಗ ಮಾತ್ರ ತೆಗೆದುಕೊಂಡವನಿಗೂ ತೃಪ್ತಿ, ಕೊಡುವವರಿಗೂ ತೃಪ್ತಿ. ಕೆಲವು ಸಲ ಮನೆ ಮುಂದೆ ಬಂದು ಬೇಡ್ತಾರ, ಅವ್ರಿಗೆ ಅವಶ್ಯಕತೆ ಏನಂದ್ರೆ 10 ರೂಪಾಯಿ ಹಣದ ಅವಶ್ಯಕತೆ ಇದ್ದಾಗ ನಾವು 4 ರೊಟ್ಟಿ ಚಟ್ನಿಯನ್ನ ಅವ್ರಿಗೆ ಕೊಟ್ಟರು ಕೂಡ ತೃಪ್ತಿ ಆಗೋದಿಲ್ಲ. ಅವ್ರಿಗೆ ಯಾವಾಗ 10 ರೂಪಾಯಿ ಅವಶ್ಯಕತೆ, 10 ರೂಪಾಯಿ ಕೊಟ್ಟರು ತೃಪ್ತಿ ಆಗ್ತದೆ. ಹಸಿವಾದಾಗ ದುಡ್ಡು ಕೊಟ್ಟರು ತೃಪ್ತಿ ಆಗೋದಲ್ಲ, ಅನ್ನ ಕೊಟ್ಟರು ತೃಪ್ತಿ ಆಗ್ತದೆ. ರೋಗ ಬಂದಾಗ ತಿನ್ನುವಂತ ಪದಾರ್ಥಗಳನ್ನ ಯಥೇಚ್ಛವಾಗಿ ಹೋದ್ರೆ ತೃಪ್ತಿ ಆಗೋದಿಲ್ಲ, ಔಷಧ ಕೊಟ್ಟಾಗ ತೃಪ್ತಿ ಆಗ್ತದೆ. ಹೀಗೆ ಮಹಾತ್ಮರ ದೃಷ್ಟಿಯಲ್ಲಿ ಭಾವಗಳು ಬಂದು ಹೋಗಿ ಅವರು ತಾವು ರಚಿಸಿದ ಹಾಡುಗಳಲ್ಲಿ ತಾವು ಕಂಡಿರುವ ವೈವಿಧ್ಯವು ಅವರಿಗೆ ಸಮಾಧಾನವನ್ನು ತಂದಿತ್ತು. ಯಾಕೆ ಸಮಾಧಾನ ಆಯ್ತು? ಕೇಳಿದ್ರು, ಕೇಳಿದ್ ಕೊಟ್ಟಿವಿ ಅಂದಾಗ ಕೊಟ್ಟವ್ರಿಗೆ ಸಮಾಧಾನ ಆಗ್ತದೆ. ಆ ಪ್ರಕಾರ ಸಮಾಧಾನ ಆಗಿ ಭಾವದಲ್ಲಾಗಲಿ ಭಾಷೆಯಲ್ಲಾಗಲಿ ಲೋಪವಿಲ್ಲದಂತೆ ಆದರೂ ಸರಳತೆಯನ್ನ ಉಳಿಸಿಕೊಂಡು ಉನ್ನತವಾದ ನಿಲುವನ್ನು ಮುಟ್ಟುವ ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ರು. ಅಲ್ಲದೆ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಎಲ್ಲಾ ಮಹಾತ್ಮರು ಬಹಳಷ್ಟು ಹಾಡುಗಳನ್ನ, ಬಹಳಷ್ಟು ಪದ್ಯಗಳನ್ನ ರಚನೆ ಮಾಡಿದ್ದು ಜಗತ್ತಿನಲ್ಲಿ ಉಂಟು. ಆದರೆ ನಿಜವಾದ ಹಾಡುಗಳಿಗೆ ವಿಶೇಷವಾದ ಇನ್ನೊಂದು ಶ್ರೇಷ್ಠತೆ ಯಾವುದು ಅಂದ್ರೆ, ಆ ಹಾಡಿಗೆ ತಕ್ಕಂತೆ ಸಂಗೀತದ ಭಾವ ತಂದು ಕೊಟ್ಟವರು ನಿಜಗುಣ ಮಹಾಸ್ವಾಮಿ. ಅವ್ರ ಕೈವಲ್ಯ ಪದ್ಧತಿಯಲ್ಲಿ ಎಷ್ಟು ಪದ್ಯ ಇದ್ರು ಕೂಡ ಒಂದು ಪದ್ಯದ ಸಂಗೀತ ಇನ್ನೊಂದು ಪದ್ಯಕ್ಕೆ, ಇನ್ನೊಂದು ಪದ್ಯದ ಸಂಗೀತ ಮತ್ತೊಂದು ಪದ್ಯ ಸಾಮರಸ್ಯವಿಲ್ಲದಂತೆ ಆಯಾ ಪದ್ಯದ ರಾಗಗಳನ್ನ ರಚನೆ ಮಾಡಿದ್ದು. ವಿಶೇಷವಾಗಿ
ಗ್ರಂಥಗಳನ್ನ ತೆಗೆದು ನೋಡ್ರಿ, ನಿಜಗುಣರಿಗೆ ಸಂಗೀತದಲ್ಲಿ ಎಂತ ಅದ್ಭುತವಾದ ಜ್ಞಾನ ಇತ್ತು ಅಂತ ಗೊತ್ತಾಗ. ಅಷ್ಟು ರಾಗಗಳನ್ನ ಯಾವ ಗ್ರಂಥದಲ್ಲಿ ನೋಡಿಲ್ಲ, ಯಾವ ಹಾಡಿನಲ್ಲಿ ನೀವು ನೋಡಿಲ್ಲ. ಒಂದೇ ಕೈವಲ್ಯ ಪದ್ಧತಿಯಲ್ಲಿ ಎಷ್ಟೋ ರಾಗಗಳನ್ನ ತಾಳಗಳನ್ನ ಬರ್ತಾರ. ಮತ್ತೆ ಇದರ ಜ್ಞಾನ ಇಲ್ಲದೆ ಸಂಗೀತ ರಾಗ ತಾಳವನ್ನ ಜೋಡಿಸಕ್ ಬರ್ತಿತ್ತು ಏನಂದ್ರೆ ಬರೋದಿಲ್ಲ. ಅದಕ್ಕೆ ನಿಜಗುಣರು ಜ್ಞಾನದಲ್ಲಿ ಅಷ್ಟೇ ಅಲ್ಲ, ವೈರಾಗ್ಯದಲ್ಲಿ ಅಷ್ಟೇ ಅಲ್ಲ, ಭೋಗದಲ್ಲಿ ಅಷ್ಟೇ ಅಲ್ಲ, ಅವರು ಸಂಗೀತದಲ್ಲಿ ಕೂಡ ಬಹಳ ಶ್ರೇಷ್ಠವಾದ ಪಂಡಿತರಾಗಿರ್ತಾರೆ. ಅವರು ವೈವಿಧ್ಯ, ಅಷ್ಟೊಂದು ರಾಗ ವೈವಿಧ್ಯಗಳಿಂದ ಕೂಡಿದ ಗ್ರಂಥ ಇದುವರೆಗೂ ಅಂದ್ರೆ ಅವರು ರಚನೆ ಮಾಡೋವರೆಗೂ ಯಾವುದು ರಚನೆ ಆಗಿದ್ದಿಲ್ಲ. ನಿಜಗುಣರು ರಚನೆ ಮಾಡೋದಕ್ಕಿಂತ ಮುಂಚೆ ಅಷ್ಟು ವೈವಿಧ್ಯಮಯವಾದಂತ ಹಾಡುಗಳು ಗ್ರಂಥಗಳು ರಚನೆ ಆಗಿದ್ದಿಲ್ಲ. ನಂತರದ ಕಾಲದಲ್ಲಿ ಸರ್ಪಭೂಷಣ ಶಿವಯೋಗಿರಬಹುದು, ಇನ್ನೂ ಮಹಾಲಿಂಗರಂಗದ ಕಾಲ ಯಾವುದು ಗೊತ್ತಿಲ್ಲ. ಅವರ ನಂತರ ಇನ್ನೂ ಎಷ್ಟೋ ವ್ಯಕ್ತಿಗಳು ಹಾಡುಗಳನ್ನು ರಚನೆ ಮಾಡಿ ಸಂಗೀತವನ್ನು ಜೋಡಿಸಲಿಲ್ಲ ಅಂತಲ್ಲ, ಆದರೆ ವಿಜಯಗುಣರ ನಂತರದಲ್ಲಿ ಜೋಡಿಸಿದಂತ ರಾಗಗಳು. ಹಾಗಾಗಿ ರಾಗಗಳಿಗೆ ಪ್ರಯೋಗವನ್ನ ಮಾಡಿ ಪ್ರಯೋಗದ ಮಟ್ಟವನ್ನ ಮೀರಿ ಸಿದ್ಧಿಯ ಯಶಸ್ಸನ್ನೂ ಪಡೆದಿದ್ದರು. ಭಾವಕ್ಕೆ ಅನುಗುಣವಾದ ಮಧುರವಾದ ಹಾಡುಗಳನ್ನು ಬರೆದು ಅಪೂರ್ವವಾದ ಮೊಟ್ಟ ಮೊದಲನೆಯ ಸಂಗೀತ ಕೃತಿಯನ್ನು ನುಡಿದೇವಿಯ ಅಡಿಗಳಲ್ಲಿ ಅರ್ಪಿಸಿದರು. ಕನ್ನಡ ಸಂಗೀತ ಪ್ರಪಂಚಕ್ಕೆ ಆಚಾರ್ಯರೆಂಬ ಕೀರ್ತಿಗೆ ಕೂಡ ಅವರು ಅರ್ಹರಾಗಿದ್ರು ನಿಜಗುರು. ಆದರೂ ನಿಜಗುಣರಿಗೆ ಗ್ರಂಥ ಮುಕ್ತಾಯವಾದಂತೆ ಅನ್ನಿಸುತ್ತಿರಲಿಲ್ಲ. ನಾವ್ ಯಾವಾಗಾದ್ರೂ ಹೇಳ್ತೀವಲ್ಲ, ಶಾಸ್ತ್ರ ಮುಕ್ತಾಯ ಆದಂಗ ಅನ್ಸಂಗಿಲ್ಲ ನಮ್ಗೆ ಅಂತೀವಲ್ಲ, ಅದ್ರಲ್ಲಿ ಮಧ್ಯನಾದಾಗ ಹಂಗೆ ಅನಿಸ್ತದ. ಕೈವಲ್ಯ ಪದ್ಧತಿಗೆ ಅನುಗುಣವಾದಂತ ಒಂದು ಮುಕ್ತಾಯದ ಮಂಗಳ ಗೀತೆ ಇನ್ನೂ ಹೊರ ಹೊಮ್ಮಬೇಕಾಗಿತ್ತು. ಯಾವುದೇ ಒಂದು ಕಾರ್ಯವನ್ನ ಪ್ರಾರಂಭ ಅಂತ ಮಾಡಿದಾಗ ಅದಕ್ಕೆ ಮುಕ್ತಾಯ ಮಾಡಲೇಬೇಕು. ಪ್ರಪಂಚ ಆದ್ರೂ ಅಷ್ಟೇ, ಪ್ರಾರಂಭ ಮಾಡಿವಂದ್ರೆ ಮುಕ್ತಾಯ ಆಗ್ತದೆ. ಉದ್ಯೋಗಕ್ಕೆ ನಾವು ಪ್ರಾರಂಭ ಆಗಿವಂದ್ರೆ 60 ವರ್ಷಕ್ಕೆ ಮುಕ್ತಾಯ ಆಗ್ತದೆ. ಅದೇ ರೀತಿ ಕೈವಲ್ಯ ಪದ್ಧತಿ ಎಲ್ಲಿವರೆಗೂ ತಾನೇ ನಡೀಬೇಕಪ್ಪಿದು. ದೂರ ಅದ, ಯಾವುದೇ ಒಂದು ಊರಿಗೆ ಹೋಗಬೇಕಾಗಿದ್ರೆ ಇಷ್ಟು ಅಳತೆ ಅಂತ ಒಂದು ಕೊನೆ ಇರ್ತದೆ, ಇಷ್ಟು ಕಿಲೋಮೀಟರ್ ಅಂತ ಕೊನೆ ಇರ್ತದೆ. ಮತ್ತೆ ಈ ಕೈವಲ್ಯ ಪದ್ಧತಿ ಅಂದ್ರೆ ಮೋಕ್ಷಕ್ಕೆ ಮಾರ್ಗ. ಈ ಮೋಕ್ಷದ ಮಾರ್ಗಕ್ಕೆ ಕೊನೆ ಇಲ್ಲೇನು? ಸುಮ್ಮನೆ ಹಿಂಗೆ ಹೋಗ್ತಾ ಇರೋದು, ಏನಾದ್ರು ಕೊನೆ ಇದೇನು? ಕೊನೆ ಇರಬೇಕು. ಕೊನೆ ಇದ್ದಿಲ್ಲ ಅಂದ್ರೆ ಈ ಮೋಕ್ಷ ಮಾರ್ಗದ ದಾರಿಯನ್ನ ಯಾರು ಹಿಡಿದಿರ್ಲಿಲ್ಲ. ಯಾಕೆ ಹಿಡಿತಿದ್ದಿಲ್ಲ ಅಂದ್ರೆ ಎಷ್ಟು ನಡೆದರೂ ಕೂಡ ನಾವು ನಮ್ಮ ತಾಣವನ್ನ ಮುಟ್ಟಲ್ಲ ಅಂದ ಭಾಗವನ್ನ ಯಾರು ಹಿಡಿತಿದ್ದಿಲ್ಲ. ಹೌದಿಲ್ಲ? ನಾವು ಕಾಶಿಗೆ ಹೋಗ್ತೀವಿ ಕೂಡ ಅಲ್ಲಿ ಒಂದು ಅಂತ್ಯ ಅಂತ ಅದ. ಇವತ್ತಿಲ್ಲ ನಾಳೆ ಮುಟ್ಟುತ್ತೇವೆ ಅನ್ನುವ ಭರವಸೆ ಇದ್ದದಕ್ಕಾಗಿ ಆ ಕಾಶಿ ಪ್ರಯಾಣವನ್ನು ಮಾಡ್ತೀವಿ. ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ, ಕಾಶಿ ಅಂತ ಹೋಗ್ತಿರ್ತೀವಿ.
ಅದು ಎಲ್ಲದೋ ಏನಾದೋ ಯಾವಾಗದೋ ಗೊತ್ತಿಲ್ಲ ಅಂತ ತಿಳಿದಾಗ ಕಾಶಿ ಯಾತ್ರೆಯನ್ನ ಪ್ರವಾಸವನ್ನ ಪ್ರಯಾಣವನ್ನ ಯಾರು ಮಾಡ್ತಿದ್ದಿಲ್ಲ. ನಮಗ ಬಹಳ ದೂರ, ನಮಗ 3000 ಕಿಲೋಮೀಟರ್ ಇರಬಹುದು. ಆ ಕಡೆ ಹೋದಂತೆಲ್ಲ ಅವರಿಗೆ 2000, 1500, 300, 200, 100 ಕಿಲೋಮೀಟರ್ ಕೂಡ ದೂರದಲ್ಲಿರ್ತಕ್ಕಂಥ ಎಷ್ಟೋ ಊರುಗಳಾವ. ಒಟ್ಟಿನಲ್ಲಿ ಅದಕ್ಕೆ ಅಂತ್ಯ ಅಂತ ಒಂದು ನಿರ್ಣಾಯಕ ಸ್ಥಳ ಅದ. ಅದಕ್ಕೆ ಅದನ್ನ ಮಾಡ್ಬೇಕಾಯ್ತು. ನಿಜಗುಣರಿಗೆ ದಾರಿ ಮಾಡ್ಯಾರ, ಮುಕ್ತಾಯ ಮಾಡ್ಬೇಕಲ್ಲ. ಮುಕ್ತಾಯ ಮಾಡೋದು ಬಹಳ ಕಷ್ಟ. ಪ್ರಾರಂಭ ಮಾಡೋದೇನ್ ಬಹಳ ಸರಳ, ಅಂದ್ರೆ ಜ್ಞಾನಿಗಳಿಗೆ ಸರಳ, ಆದರೆ ಅಜ್ಞಾನಿಗಳೇ ಮುಕ್ತಾಯ ಮಾಡಬಾರದು. ಅದಕ್ಕಾಗಿ ಏನು ಮಾಡಿದ್ರು ಅಂದ್ರೆ ಅತಿ ಸುಂದರವಾದ ಗೀತೆಯಿಂದ ಗ್ರಂಥದ ಪ್ರಾರಂಭವೇನೋ ಆಗಿದೆ. ದಾರಿ ಬಹಳ ಸರಳಾಗಿ, ಅತಿ ಸುಂದರವಾದ ಅಂದ್ರೇನು, ಅತಿ ಸರಳವಾಗಿರುವಂತ, ಪ್ರತಿಯೊಬ್ಬರು ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಯಾವುದೇ ಆತಂಕ ಇಲ್ಲದೆ ಹೋಗುವಂತ ಮಾರ್ಗವನ್ನ ಪ್ರಾರಂಭ ಮಾಡಿದ್ರು. ಕೆಲವು ಮಾರ್ಗಗಳು ಹೇಗಿತ್ತು ಅಂದ್ರೆ, ವಯಸ್ಸು 20ರಿಂದ 40, 45 ವರ್ಷದವರು ಮಾತ್ರ ಆ ಕ್ಷೇತ್ರಕ್ಕೆ ಹೋಗಬೇಕು. ಈ ವಯಸ್ಸು ಹೆಚ್ಚಾದವರಿಗೆ ಅಲ್ಲಿ ಅಪ್ಪಣೆ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ಮೊನ್ನೆ ಇದಾಯ್ತಲ್ಲ, ಇಲ್ಲ ಪ್ರವಾಹ ಬಂತು, ಎಂತ ಲಿಂಗ ಅಮರನಾಥ ಲಿಂಗಕ್ಕೆ ಪ್ರವಾಸ ಹೋಗಿದ್ದಲ್ಲ, ಅಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ. ಚಿಕ್ಕ ಮಕ್ಕಳಿಗೂ ಇಲ್ಲ, ವಯಸ್ಸಾದವರಿಗೆ ಇಲ್ಲ, ಯೌವನದವರಿಗೆ ಮಾತ್ರ ಆ ದಾರಿಗೆ ಅಪ್ಪಣೆ. ಆದ್ರೆ ಮೋಕ್ಷ ಮಾರ್ಗ ನಿಜಗುಣರು ಹಾಗೆ ಕೊಟ್ಟಂತ ಮಾರ್ಗ ಹೇಗಿದೆ ಅಂದ್ರೆ, ಒಬ್ಬ ವೃದ್ಧನೂ ಹೋಗಬಹುದು, ಒಬ್ಬ ವಯಸ್ಕನೂ ಹೋಗಬಹುದು, ಒಬ್ಬ ಬಾಲಕನೂ ಹೋಗಬಹುದು, ಸ್ತ್ರೀ ಹೋಗಬಹುದು, ಪುರುಷನೂ ಹೋಗಬಹುದು. ಯಾರು ಆ ದಾರಿಯಲ್ಲಿ ಹೋಗುತ್ತಾರೆಯೋ ಅವರೆಲ್ಲರಿಗೂ ಸುಗಮವಾಗುವಂತ ಮಾರ್ಗವನ್ನ ಹಾಕಿಕೊಟ್ಟವರು, ಮೋಕ್ಷಕ್ಕೆ ಸುಗಮವಾದ ಮಾರ್ಗವನ್ನು ಹಾಕಿಕೊಟ್ಟವರು ನಿಜಗುಣ ಮಹಾಶಿವಯೋಗಿಗಳು. ಕೈವಲ್ಯ ಪದ್ಧತಿಯಲ್ಲಿ ಮೊದಲ ಅತ್ಯಂತ ಸುಲಭವಾದ ಮಾರ್ಗ. ಯಾವ ಕಲ್ಲಿಲ್ಲ, ಮುಳ್ಳಿಲ್ಲ, ಕೆರೆ ಇಲ್ಲ, ಕಂಟಿಲ್ಲ, ಹಡಲಿಲ್ಲ, ಕೊಳ್ಳಿಲ್ಲ, ನದಿ ಇಲ್ಲ, ಸಾಗರ ಇಲ್ಲ. ಇವ್ಯಾವನ್ನ ದಾಟಿ ನಾ ಹೋಗಬೇಕು ಅನ್ನುವ ಯೋಚನೆ ಇಲ್ಲ, ಕಷ್ಟಪಡುವ ಅವಶ್ಯಕತೆ ಇಲ್ಲ. ಅತ್ಯಂತ ಸುಲಭ ಮಾರ್ಗವಾಗಿ ಹೇಳಿದರು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ ಅನ್ನುವಂತ ಮಾರ್ಗವನ್ನು ಪ್ರಾರಂಭ ಮಾಡಿದ್ರು. ಅವ್ರು ಮಾಡಿದ ಮಹಾತ್ಮರು ತಂಗೆ ಇರ್ತಾರೆ. ಆರಂಭ ಮಾಡುವೆನು ಅಂತ. ಆರಂಭ ಅಂದ್ರೆ ಪ್ರಾರಂಭ. ಯಾರಿಗಾಗಿ ಪ್ರಾರಂಭ ಮಾಡಿದರು ಮಹಾತ್ಮರು ಅಂದ್ರೆ, ಗುರುಲಿಂಗ ಜಂಗಮಕ್ಕೆ ಅಂದ್ರು. ಆರಂಭ ಮಾಡುವೆನು ಶ್ರೀ ಗುರುವಿಗೆ, ಆರಂಭ ಮಾಡುವೆನು ಜಂಗಮನಿಗೆ, ಆರಂಭ ಮಾಡುವನು ಲಿಂಗಕ್ಕೆ. ಇವು ಶಬ್ದಗಳು ಮೂರಾದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಸ್ವರೂಪ ಮಾತ್ರ ಒಂದೇ. ಗುರು ಅಂತ ಯಾವ್ದು ಹೇಳ್ತೀವಿ ನಾವು ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಕತ್ತಲನ್ನ ಕಳೆದು ಬೆಳಕನ್ನ ನೀಡುವುದು, ಎಲ್ಲರ ಅಂತರಂಗದಲ್ಲಿರುವಂತ ಅಜ್ಞಾನ ಎಂಬ ಕತ್ತಲೆಯನ್ನ ಕಳೆಯುವಂತ ಜ್ಞಾನದ ದೀಪವನ್ನ ಹಚ್ಚುವಂತವನು ಯಾರು? ಅವನು ಗುರು. ಏನ್ ಹಚ್ಚಬೇಕು?
ಜ್ಞಾನದ ದೀಪ. ನಾನು ಅಂಥವ್ರಿಗೋಸ್ಕರ ಪ್ರಾರಂಭ ಮಾಡಿದೆ ಜೀವ. ಜನ್ಮ ಅಂದ್ರೆ ಏನಂತ? ನರ ಜನ್ಮ. ಎಲ್ಲರೂ ಹೇಳ್ತೀವಿ ನಾವು, ನರ ಜನ್ಮದಿಂದ ಮೇಲುಂಟೆ. ಜನ್ಮ ಅಂದ್ರೆ ಏನು? ನಮ್ಮ ಜನ್ಮ ಯಾವುದಕ್ಕಾಗಿ ಪ್ರಾರಂಭ ಆಗ್ಬೇಕಂದ್ರೆ ಗುರುವಿಗಾಗಿ. ಅಂದ್ರೇನು? ಆ ಒಂದು ಸಾಕ್ಷಾತ್ಕಾರಕ್ಕಾಗಿ. ಮತ್ತೆ ಆರಂಭ ಮಾಡುವನು ಗುರು ಲಿಂಗ ಜಂಗಮಕ್ಕಾಗಿ. ಗುರು ಹೋಯ್ತು, ಈ ಲಿಂಗ ಉಳಿತು. ಲಿಂಗ ಅಂದ್ರೇನು? ಲಯ ಇಲ್ಲದ, ಅಂದ್ರೆ ಗಮನವಿಲ್ಲದ. ಲಯ ಮತ್ತು ಗಮನ ಇಲ್ಲದೆ ನಡುವೆ ಇರುವಂತ ಶೂನ್ಯವಾಗಿರ್ತಕ್ಕಂಥ ಶೂನ್ಯ ಅದು ಇದ್ದಕ್ಕೆ ಅದು ಲಿಂಗ ಆಗ್ತದ. ಅದು ತೆಗೆದ್ರೆ ಏನಾಗ್ತದ? ಲಿಂಗ ಆಗ್ತದ. ಸೊನ್ನೆ ತೆಗೆದ್ರೆ ಲಿಂಗ, ಸೊನ್ನೆ ಸೇರಿಸಿಲ್ಲ ಲಿಂಗ ಆಯ್ತು. ಅಂದ್ರೇನು? ನಾನು ಮಾಡುವುದು ಯಾವುದಕ್ಕೋಸ್ಕರ ಈ ಜನ್ಮವನ್ನು ಸವಿಸುತ್ತಂದ್ರೆ ಅಂತ ಲಿಂಗ ಪ್ರಾಪ್ತಿಗಾಗಿ. ಮತ್ತೆ ಆರಂಭ ಮಾಡುವ ಜಂಗಮನಿಗಾಗಿ. ಜಂಗಮ ಅಂದ್ರೆ ಏನು? ಜ ಅಂತ ಶಬ್ದ ಅರ್ಥ ಜನನ, ಗ ಅಂದ್ರೆ ಗಮನ, ಮ ಅಂದ್ರೆ ಮರಣ. ಜ ಗ ಮ ನಡುವ ಸೊನ್ನೆ ಒಂದು ಸೇರಿದ ಕಾರಣಕ್ಕೆ ಅದಕ್ಕೆ ಜಂಗಮ ಅನ್ನುವಂತ ಅರ್ಥ ಬಂತು ನೋಡ್ರಿ. ಜಯದ ಮುಂದೆ ಸೊನ್ನೆ ಬಂದೆ, ಮುಂದೆ ಗ ಬಂತು, ಮುಂದೆ ಮ ಬಂತು, ಜಂಗಮ ಆಯ್ತು. ಆ ಸೊನ್ನೆಯನ್ನೇ ಬಿಟ್ಟು ಏನಾಗ್ತದ? ಜಗಮ. ಅಂದ್ರೆ ಜನನ, ಗ ಅಂದ್ರೆ ಗಮನ, ಮ ಅಂದ್ರೆ ಮರಣ. ಇವು ಮೂರು ರಹಿತವಾಗಿರ್ತಕ್ಕಂಥ ವಸ್ತು ಯಾವುದು? ಅದು ಜಂಗಮ. ಜಂಗಮಕ್ಕೆ ಅರ್ಥ ಗೊತ್ತಾಗ್ತದೆ. ಯಾವುದಕ್ಕೆ ಜನನ, ಗಮನ ಮತ್ತು ಮರಣ ಇಲ್ಲವೋ ಅಂಥ ಪರವಸ್ತುವಿನ ಪ್ರಾಪ್ತಿಯಾಗಿ ಜನ್ಮವನ್ನು ಸಾಧನೆ ಮಾಡಬೇಕು. ಅದಕ್ಕಾಗಿ ಮಹಾತ್ಮರು ಶ್ರೀಯರು ವಚನೋಪದೇಶವನ್ನುವಂತ ಎಲ್ಲ ಒಂದು ಮಾರ್ಗವನ್ನ ಹೂವಿನ ಮಾರ್ಗ ಅಂತಾರೆ. ಹೂವಿನ ಮಾರ್ಗ ಇದರಲ್ಲಿ ಏನನ್ನ ಹೇಳ್ಯಾರೇನು? ಬೇರೆ ಬೇರೆ ಕಷ್ಟ ಸಾಧ್ಯವಾದ ಯಾವ ಕ್ರಿಯೆಯನ್ನು ಹೇಳಿಲ್ಲ. ಕಾರಣ ಜ್ಞಾನದೇವತು ಕೈವಲ್ಯ ಅನ್ನುವಂತ ನಿಜದ ಅರಿವಿನ ಅನುಭವವನ್ನು ಅನುಭವಿಸಿ ಹೇಳಿದಂತ ತೋರಿಸಿದಂತ ಮಾರ್ಗ. ಈ ಮಾರ್ಗ ಯಾರಿಗೆ ಬೇರೆ ಆಗಿದ್ರಿ? ಯಾರು ನಡೆಯಕ್ಕಾಗಲ್ಲ ಅಂತ ಅವ್ರು ಯಾರು ಹೇಳಿ? ಇದು ಬಹಳ ಕಷ್ಟ ಅಂತ ಹೇಳ್ಯಾರೇನು? ಮುಮುಕ್ಷುಗಳು ಎಂದೂ ಕಷ್ಟ ಆಗಿಲ್ಲ. ಆದರೆ ಈ ಒಂದು ಆಧ್ಯಾತ್ಮ ಮಾರ್ಗವನ್ನ ಸ್ಪಷ್ಟವಾಗಿ ನಿರೂಪಿಸಿ ಅದಕ್ಕೆ ಅನುಗುಣವಾದ ಮುಕ್ತಾಯದ ಪಂಗಳಸ ಮೂಡಿ ಬರಬೇಕಾಗಿತ್ತು. ಗುಡಿ ಕಟ್ತೀವಿ, ಬಾಗಿಲಿಡ್ತೀವಿ, ಗದ್ದಿಗೆ ಮಾಡ್ತೀವಿ, ಮೂರ್ತಿ ಇಡ್ತೀವಿ, ಮೇಲೆ ಕಳಸ ಇದ್ದಿಲ್ಲಂದ್ರೆ ಅದು ಅಪೂರ್ಣನೆ. ಅದಕ್ಕೆ ಕಳಸ ಇಡ್ತಾರಲ್ಲ, ಕಳಸ ಇಟ್ರ ಪೂರ್ಣ ಅಂತ. ಅದಕ್ಕಾಗಿ ಕೈವಲ್ಯ ಪದ್ಧತಿ ಅನ್ನುವಂತ ಗ್ರಂಥಕ್ಕ ಕಳಸಪ್ರಾಯವಾಗಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಹಾಡನ್ನ ತರಬೇಕಾಗಿತ್ತು. ಅದೇ ಆರೈಕೆಯಲ್ಲಿಯೇ ಹಲವಾರು ದಿನಗಳು ಉರುಳಿದವು. ಯಾವುದನ್ನು ಬರೆದರೂ ಮನಸ್ಸು ತೃಪ್ತಿ ಆಗಲಿಲ್ಲ ಅವ್ರಿಗೆ. ಬರೀತಾರ. ಮೊನ್ನೆ ನಾವು ಬೆಂಡೆಂಗಳ ಮಠಕ್ಕ ಸುಮ್ಮನೆ ಕಳಸ ಅಂತ ತಂದಿವಿ, ಮ್ಯಾಲೆ ಕಳಸ. ಆ ಕಳಸ ನಿಶ್ಚಯ ಮಾಡಕ ಸುಮಾರು 3-4 ಸಲ ಬದಲಾವಣೆ ಮಾಡಿದ್ವಿ. ಇದು ತಂದ್ರೆ ಇದು ಬೇಸಿಲ್ಲಪ್ಪ, ಇದು
ಸರಿ ಕಾಣಂಗಿಲ್ಲ. ಸಣ್ಣದೊಂಬರು ಒಬ್ರು, ಪಾತದೊಂದ್ರು ಒಬ್ರು, ಮತ್ತೆ ಪಾಳಿ ಹತ್ರ ತಂಬರೊಬ್ರು, ಇವರೆಲ್ಲರ ಭಾವಗಳು ಏಕೆಂದ್ರೆ ಆ ಗುಡಿಗೆ ಸರಿಯಾಗಿ ಕಾಣಬೇಕಾಗಿದ್ರೆ ಹೀಗೆ ಇಲ್ಲಂತ ಅಭಿಪ್ರಾಯ ಅವರಲ್ಲಿ. ಹಿಂಗಿದ್ರೆ ಚಲೋ ಅವರವರ ಭಾವ ಅಂದಾಗ ನಿಜಗುಣರಿಗೆ ಹೇಗಾಗಿರ್ಬೋದು. ಎಷ್ಟು ಬರೆದ್ರು ಕೂಡ ವಿಚಾರ ಮಾಡ್ತಿದ್ರು, ಇದು ಸರಿ ಆಗ್ಲಿಲ್ಲ ಅಂತ ವಿಚಾರ ಮಾಡಿ ಮತ್ತೆ ಒಮ್ಮೆ ಇದೇ ಆಲೋಚನೆಯಲ್ಲಿಯೇ ನಿಜಗಣರು ಏಕಾಂಗಿಯಾಗಿ ಸಂಜೆಯ ಸಂಚಾರವನ್ನ ಕೈಗೊಂಡಿದ್ದರು. ಬಹಳ ದೀರ್ಘವಾಗಿತ್ತು ಅಂದಿನ ಸಂಚಾರ. ಕುಂತೂರಿನ ಪ್ರಭುದೇವರ ಗುಡ್ಡವನ್ನು ಸುತ್ತಿಕೊಂಡು ದಾಟಿ ಹೋಗಿದ್ರು. ಬಹಳ ಸಂಜೆ ಹೋದ್ರು. ಎಲ್ಲಿ ಹೋದ್ರು? ಕುಂತೂರು ಮಠ ಇತ್ತಲ್ಲ, ಅಲ್ಲ ಬೆಟ್ಟದಲ್ಲಿದ್ದಂತ ಮಠಗಳು, ಆ ಬೆಟ್ಟವನ್ನು ಸುತ್ತಿ ಮುಂದೆ ಹೋಗಿದ್ರು. ಬರುವಾಗ ಆ ಗುಡ್ಡವನ್ನ ಏರಿ ಅದರ ಎತ್ತರವಾದ ಒಂದು ಕಲ್ಲಿನ ಮೇಲೆ ಕುಳಿತು, ಅಂದ್ರೆ ಇಲ್ಲಿ ವಾಚಾರ್ಥನ ಬರ್ತಾರ, ಲಕ್ಷಾರ್ಥ ನಾವು ಅದೇನಿರ್ಲಿ, ಆ ದಿಗಂತದ ಅಂಚಿನಲ್ಲಿ ಕೆಂಪು ಚೆಂಡಿನಂತೆ ಸೂರ್ಯಮಂಡಲ ಮುಳುಗುತ್ತಿತ್ತು. ದೂರದಲ್ಲಿ ಬಾಗಿ ಬಾಗಿ ಹರಿಯುತ್ತಿದ್ದ ಕಾವೇರಿಯ ರಜತ ರೇಖೆ ಅದನ್ನು ತೊಳೆಯುವಂತೆ ತೋರುತ್ತಿತ್ತು. ಸೃಷ್ಟಿಕರ್ತನ ಆರಾಧನೆಗೆ ಪ್ರಕೃತಿ ದೇವಿಯು ಎತ್ತುತ್ತಿರುವ ಕರ್ಪೂರದ ಆರತಿಯ ಜ್ಯೋತಿಯಂತೆ ಆ ದೃಶ್ಯ ಹೊಳೆಯುತ್ತಿದ್ದು ಆ ಬಂಡೆಯ ಮೇಲೆ ಕುಳಿತಂತ ನಿಜಗುಣನೆ. ಆ ಪ್ರಕೃತಿ ಆತರ ಭಾವ ಮಾಡ್ತಿತ್ತು. ಕ್ರಮೇಣ ಅದು ಪಡುವಣ ದಿಗಂತದಲ್ಲಿ ಅಡಗಿ ಮರೆಯಾಯಿತು. ಆದರೆ ಕರ್ಪೂರದ ಆರತಿಯ ಪರಿಮಳದಂತೆ ಅರುಣರಾಗ ದಿಗಂತವೆಲ್ಲ ವ್ಯಾಪಿಸಿತ್ತು. ಕ್ರಮೇಣ ಅದು ಅಳಿಯುತ್ತಾ ಭೂಮಿಯನ್ನು ಕತ್ತಲು ವ್ಯಾಪಿಸತೊಡಗಿತು. ಶಿವಯೋಗಿಗಳು ಎದ್ದು ಶಂಭುಲಿಂಗನ ಬೆಟ್ಟದ ಕಡೆಗೆ ನಡೆಯತೊಡಗಿದರು. ಆ ಶಂಭುಲಿಂಗ ಬೆಟ್ಟದ ದೇವಾಲಯವನ್ನು ಸಮೀಪಿಸಿ ಶಂಭುಲಿಂಗನ ಪೂಜೆ ನಡೆದಿತ್ತು. ಕರ್ಪೂರ ಆರತಿಯ ಹೊಂಬೆಳಕು ಎದ್ದು ಕಾಣುತ್ತಿತ್ತು ಆ ಗರ್ಭಗುಡಿಯಲ್ಲಿ. ಇಲ್ಲಿನ ಗುಡಿಯಲ್ಲಿ ಆರತಿ ಮಾಡುವಾಗ ಎಷ್ಟು ಚಂದ ಕಾಣ್ತಿರ್ತದ, ಅದೊಂದೇ ಕಾಣ್ತಿರ್ತದ. ಯಾರಿಗೆ ಅಂದ್ರೆ ನಿಜವಾದ ಭಕ್ತರಿಗೆ ಅದೊಂದೇ ಕಾಣುತ್ತದೆ, ಹುಡುಗರಿಗೆ ಕಾಣಂಗಿಲ್ಲ. ಅಲ್ಲಿಯ ಸರಸರನೆ ಮೇಲೇರಿ ತಮ್ಮ ಅಭ್ಯಾಸದ ಕೋಣೆಯನ್ನು ಪ್ರವೇಶಿಸಿ ಅಲ್ಲಿಂದ ಮತ್ತೆ ಹೊರಗೆ ಬಂದು ಆ ಗುಹೆಯ ಮುಂಭಾಗದ ಬಂಡೆಯ ಮೇಲೆ ಪದ್ಮಾಸನರಾಗಿ ಕುಳಿತರು. ಸುಪ್ತವಾಗಿದ್ದ ಶಿವಯೋಗದ ಧ್ಯಾನ ಶಕ್ತಿ ಎದ್ದಕ್ಕೆದ್ದಂತೆ ಜಾಗ್ರವಾಯ್ತು ನೋಡ್ರಿ. ಅದು ಹೇಳ್ತದ, ಒಂದಿನ ಒಂದ್ಸಲ ಹೇಳಬೇಕು. ಯಾಕಂದ್ರೆ ಕೆಟ್ಟ ರಕ್ತ ಮೈ ಒಳಗ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಸ್ಥವಾದ ದೇಹದ ಒಳಗ ರಕ್ತ ಕೆಟ್ಟಿತ್ತಂದ್ರೆ ಅದು ಇರೋದಿಲ್ಲ. ಏನಾದ್ರು ದಾರಿ ಮಾಡಿಕೊಂಡು ಏನಾದ್ರೂ ಕೆಡಗನ ಮಾಡಿ ದೇಹದಿಂದ ಹೊರಗೆ ಹಾಕ್ತದ ಈ ಪ್ರಕೃತಿ. ಶರೀರದಲ್ಲಿ ನಿಂತದ ಪ್ರಕೃತಿ. ಹಂಗದು ಯಾವ್ದು ಬೇಕು ಯಾವ್ದು ಬೇಡ ಅಂತ ನಾವು ಗೊತ್ತಿಲ್ಲ ಸ್ವೀಕಾರ ಮಾಡಿದ್ರು ಕೂಡ ಸೃಷ್ಟಿಕರ್ತ ಮಾಡಿದ ಈ ದೇಹ ರಚನೆ ಏನದಲ್ಲ, ಅದು ನೀನ್ ಏನನ್ನ ಮಾಡು, ಅದಕ್ಕೆ ಏನು ಬೇಕಾಗದ ಇಟ್ಕೊಂಡದ, ಏನು ಬೇಡ ಆಗ್ಯದ ಹೊರಗೆ. ನಮಗೆ ಅನುಭವ ಅಲ್ಲ ಎಲ್ಲ ಸೃಷ್ಟಿಗಳು, ಮಲ ಮೂತ್ರ ಇವೆಲ್ಲ. ಅದು ಎಷ್ಟು ಅದಕ್ಕ ಜ್ಞಾನ ಅದ, ಎಷ್ಟು ಚಂದ ರಚನೆ ಅದಂದ್ರೆ ಹೇಳಕ್ ಬರಂಗಿಲ್ಲ. ನಾವು ಇಷ್ಟು ಗೋಧಿ
ರಾಗಿ ಜೋಳವನ್ನ ಬೀಸಕ್ ಹೋದಾಗ ಬೀಸೋನಿಗೆ 20 ಸಲ ಹೇಳ್ತೀವಿ. ಸಣ್ಣ ಆಯ್ತಿಲ್ ನೋಡಪ್ಪ, ಬಾಳ ಜೋರಿ ಆಯ್ತೇನು, ಸ್ವಲ್ಪ ಸಣ್ಣ ಹಾಕು, ಇಲ್ಲಿ ಸ್ವಲ್ಪ ಜೋರಿ ಮಾಡಂತೀವಿ. ಆದ್ರೆ ಇಲ್ಲಿ ಪ್ರಕೃತಿ ಕ್ರಿಯೆ ಹೆಂಗಂದ್ರೆ ನಾವ್ ಎಂತದನ್ನ ಹಾಕಿ ಗಿರಿನ ಒಳಗೆ. ಈ ಗಿರಣಿ ಅಲ್ಲಿ ಮ್ಯಾಲಿಂದ ಹಾಕ್ತಿವಿ, ಇಲ್ಲಿಂದ ಮ್ಯಾಲಿಂದ ಹಾಕ್ತಿವಿ, ಕೆಳಗಿಂದ ಹಾಕ್ತಿವಿ. ಮ್ಯಾಲಿಂದ ಹಾಕಿದಾಗ ಈ ಗಿರಣಿ ಕೂಡ ಎಷ್ಟು ಇಟ್ಟು ಒಂದು ಕಡೆ ಮಾಡ್ತದ, ಒಟ್ಟು ಒಂದು ಕಡೆ ಮಾಡ್ತದ. ನನಗೆ ಬೇಕಾದ ರಸವನ್ನ ಒಂದು ಕಡೆ ಸ್ವೀಕಾರ ಮಾಡ್ತದ, ಬೇಡವಾದ ರಸಹೀನ ಪದಾರ್ಥವನ್ನ ಇನ್ನೊಂದು ಕಡೆಯಿಂದ ಹೊರಗಾಕ. ಮತ್ತೆ ಎಷ್ಟು ಚಂದ ಮಾಡಲ್ಲ ಪರಮಾತ್ಮ. ಅದಕ್ಕೆ ಮಹಾತ್ಮರು ಶರೀರವಿದ ನುಡಿದು ಇಂದ್ರ ಜಾಲದ ಆಟಗಳು ಉಂಟೆ ಅಂತ ಒಂದೇ ಮಾತ ಪ್ರತಿಯೊಂದು ಇಷ್ಟರೊಳಗೆ ಎಷ್ಟನ್ನ ವಿಚಾರ ಮಾಡ್ರಿ. ಹಾಗೆ ಹಿಂದೆ ಒಮ್ಮೆ ತಾವು ಕಂಡಿದ್ದ ಜ್ಞಾನ ಜ್ಯೋತಿ ಇನ್ನೂ ಸ್ಪಷ್ಟವಾದ ರೂಪದಿಂದ ಗೋಚರಿಸಿ ಬೆಟ್ಟವೆಲ್ಲ ವ್ಯಾಪಿಸಿ ಬೆಳೆದಂತಾಯಿತು. ಆ ಜ್ಯೋತಿಯಿಂದ ಸೀಮಿತವಾಗಿ ಅವರ ದೃಷ್ಟಿಗೆ ಬರಲಿಲ್ಲ. ಅದು ನಿಶ್ಚಯವಾಗಿ ಇಡೀ ಬೆಟ್ಟವನ್ನೇ ಬೆಳಗುವಂತ ಒಂದು ಜ್ಯೋತಿಯ ಪ್ರಕಾಶ ಬೇಕಾಗ್ತದೆ. ಆಗ ಅಂತರಂಗದಲ್ಲಿ ಇದ್ದಂತ ಲಕ್ಷಾರ್ಥದಲ್ಲಿ ಶಿವಧರ್ಮವೆಂಬ ದೇವಾಲಯದ ಕಂಬದ ಮೇಲೆ ಪರಂಜ್ಯೋತಿಯ ಪರಮ ಪ್ರಕಾಶ ಪೂರ್ಣವಾದ ಸ್ವರೂಪದಿಂದ ಗೋಚರಿಸಿ ಅವರ ವ್ಯಕ್ತಿತ್ವವೆಲ್ಲ ವ್ಯಾಪಿಸಿತು. ಒಳಗೆ ನಡೀತು ಜ್ಯೋತಿ. ಅದಕ್ಕೆ ಮುಂದೆ ಜ್ಯೋತಿ ಬೆಳಗುತ್ತದೆ ಕಮಲ ಅಂತ ಪ್ರತ್ಯೇಕದಲ್ಲ, ಮುಕ್ತಾಯ ಮಾಡೋದು. ಆಯ್ತು, ನಾವು ಕಾಶಿ ಹೋದ್ವಿ, ನಾವು ಶ್ರೀಶೈಲಕ್ಕೆ ಹೋಗಿ ಬಂದ್ವಿ, ಮುಟ್ಟಿವ್ರಿ, ಫೋನ್ ಮಾಡ್ತಲ್ಲ, ಮುಟ್ಟಿರೇ ಇಲ್ಲ, ಮುಟ್ಟಿವಿ. ಅದ್ರೆ ನೀವು ಮುಟ್ಟಿರೇ ಇಲ್ಲ ಅಂತ ಕೇಳ್ತಾರೆ ನಿಜಗೊಂಡ್ರು. ಪ್ರಾರಂಭ ಮಾಡ್ರಿ ಶ್ರೀ ಗುರು ವಚನೋಪದೇಶ, ಮುಟ್ಟಿರೇ ಇಲ್ಲೋ. ಮುಟ್ಟಿವಂದ್ರೆ ನಮಗಾಗಲಿ ನಿಮಗಾಗಲಿ ಹಿಂದಿನವರಿಗಾಗಲಿ ಮುಂದಿನವರಿಗಾಗಲಿ ಈ ಯಾವ ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಲಕ್ಷಾರ್ಥದಲ್ಲಿ ತಮ್ಮ ಅಂತರಂಗದಲ್ಲಿ ಆ ದಿವ್ಯ ಜ್ಯೋತಿಯ ಬೆಳಕನ್ನ ನಮಗೂ ಕಾಪ್ ನೋಡ್ರಿ. ಅಂದ್ರೆ ನಾವು ಮುಟ್ತೀವಂತ ಅರ್ಥ. ಹೇಳೋದಿಲ್ಲ ಅವರೇ, ಅಲ್ಲಿ ಆ ಬೆಳಕು ನಮ್ಮಲ್ಲಿ ಆಯ್ತು, ನಾವು ಮುಟ್ಟಿದಂಗ. ಆಗಿಲ್ಲ ಅಂದ್ರೆ ಇನ್ನೂ ಅಲ್ಲಿಗೆ ಮುಟ್ಟಿಲ್ಲಮ್ಮ ಅಂತ ಫೋನ್ ಮಾಡ್ತೀವಿ. ಇನ್ನ ಮುಟ್ಟೇ ಇಲ್ಲ ಅಲ್ಲಿಗೆ, ಇನ್ನ ದಾರಿಗೆ ಇವೆ. ದಾರಿಗೆ ಅಂದ್ರೇನು? ಕಾಶಿ ವಿಶ್ವನಾಥನ ದರ್ಶನ ಆಗ್ತದೆ, ಅಲ್ಲಿ ಮುಟ್ಟಿದ ಆಗೋದು. ನಾವು ಕೂಡ ನರರೆಲ್ಲ ಕೂಡ ನಾರಾಯಣ ಆಗಬೇಕಾಗಿತ್ತು. ನರಜನ್ಮವನ್ನು ತೊಡೆದು ಹರನನ್ನ ಮಾಡಿದ ಗುರುವೇ, ನರ ಹೋಗಿ ಹರ ಆಗಬೇಕಾಗಿತ್ತು. ಅಂದ್ರೆ ಆ ಒಂದು ಪೂರ್ಣವಾದ ಒಂದು ಸ್ಥಿತಿಗೆ ನಾವು ಮುಟ್ಟಬೇಕು, ಪೂರ್ಣವಾದ ಸ್ಥಿತಿ. ಹಾಗೆ ಎಷ್ಟೋ ಹೊತ್ತಿನ ಮೇಲೆ ಆ ದರ್ಶನದ ಉಜ್ವಲವಾದ ಮಹಾಮಂದಿರದ ರತ್ನ ಕಳಸದಿಂದ ಕ್ರಮೇಣ ಇಳಿದು ಮ್ಯಾಲ ಹೋದ್ರು ಅದು ಇಳಕಂಗಿಲ್ಲ, ಇಳಿಯದು. ಇಲ್ಲಿ ಬೆಟ್ಟವನ್ನ ಬಹಳ ದೂರ ಏರಿದವರು ಕೆಳಗ ತಕ್ಷಣ ಇಳಿದು ಬರ್ಬೇಕಾದ್ರೆ ಬಹಳ ಕಷ್ಟ ಪಡ್ತಾರ. ಸುಮ್ಮನೆ ಗೊಟ್ಟೆ ತಕ್ಷಣ ಇಳಂದ್ರೆ ಇಡ್ತಾರೆ. ಇಲ್ಲೇ ಒಂದ್ 2-3 ಅಂತಸ್ತು ಮನೆ ಏರಿ ಜಲ್ದಿ ಇಳಿರಂದ್ರೆ ಸ್ವಲ್ಪ ತಡಬೇಕು, ಕಾಲನೇ ಆಗಿರುತ್ತೆ. ತಕ್ಷಣ ಆಗಲ್ಲ, ಮತ್ತೆ ಅಲ್ಲಿ ಕೂಡಕನ್ನ ಆಗಲ್ಲ, ಇದು ಬರಬೇಕು. ಆದರೆ ಇದು ಮಹಾತ್ಮ ಏನು ಸ್ವರೂಪ ಆನಂದ ಅದಲ್ಲ, ಆನಂದವನ್ನ ಪಡೆಯಬೇಕಾದ್ರೆ ಬಹಳ ಕಷ್ಟ ಪಡಬೇಕು. ಕಷ್ಟವನ್ನ ಪಟ್ಟು ಅಂಥ ಆನಂದವನ್ನ ಪಡೆದಂತ ಮಹಾಜ್ಞಾನಿ
ಮತ್ತೆ ಮರಳಿ ಇಳಿಯಲಿಕ್ಕೆ ಎಂದೂ ಇಚ್ಛೆ ಅಪೇಕ್ಷೆ ಪಡೋದಿಲ್ಲ. ನಾವು ಎಷ್ಟೇ 40 ಅಂತಸ್ತಿನಲ್ಲಿ ಇವೆ ಅಂದ್ರೆ ಕೆಳಗನೆ ಮುಖ ಇರ್ತದೆ. ನಮ್ ಕೆಳಗೆ ಹೋಗಿ ಪ್ರತಿಯೊಂದು ಕಾರ್ಯಕ್ಕೆ ಲೆಫ್ಟಿಗೆನೆ ಬರ್ಲಿ, ಮೆಟ್ಟಿಲ ಮೇಲೆನೆ ಬರ್ಲಿ, ಒಟ್ಟು ನಾವು ಕೆಳಗನೆ ನಮ್ಮ ಪ್ರಪಂಚ. ಅದ್ ಮೇಲೆ ಅದ ನಮ್ಗಲ್ಲ ನೋಡಿ ದೊಡ್ಡ ಇದೆ, ದೊಡ್ಡ ಎತ್ತರ ಮೇಲೆ ನಮ್ ಕೆಳಗೆಲ್ಲ ಕೆಲಸ ಅಧೋಮುಖವಾಗಿನೇ ಕೆಲಸ ಮಾಡ್ತೀವಿ. ಅಧೋಮುಖ ನಡಿತೇವಿಲ್ಲ, ಕೆಳಗೆ ಬರ್ಬೇಕಲ್ಲ. ನೀರು ಬೇಕಾದ್ರೆ ಕೆಳಗೆ ಬರಬೇಕು, ತರಕಾರಿ ಬೇಕಾದ್ರೆ ಕೆಳಗೆ ಬರಬೇಕು, ಹಾಲು ಬೇಕಾದ್ರೆ ಕೆಳಗೆ ಬರಬೇಕು. ಪ್ರತಿಯೊಂದು ಕಾರ್ಯಕ್ಕೆ ನಾವು ಕೆಳಗೆ ಬರಲೇಬೇಕು. ಅಲ್ಲೇ ಇದ್ರೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಪಾರಮಾರ್ಥ ಏನದಂದ್ರೆ ಮೇಲ್ಮುಖವಾಗಿರ್ಬೇಕು, ಯಾವಾಗಲೂ ಮೇಲೇನೆ ಇರಬೇಕು. ಕೆಳಗೆ ವ್ಯವಹಾರ ಅವ್ರದ್ದಿರೇ ಇಲ್ಲ, ಮೇಲ್ಮುಖನೇ ಇರ್ತದೆ. ಮೇಲ್ಮುಖ ಅಂದ್ರೇನು? ತಮ್ಮ ಶೋಭಾನಂದ. ಹಾಗಾಗಿ ಅವ್ರಿಗೆ ಎಷ್ಟೋ ಸಮಯ ಆದ್ರೂ ಕೆಳಗೆ ಬರ್ಲಿಕ್ಕೆ ಅಸಾಧ್ಯ ಆಗಲಿಲ್ಲ. ವೃತ್ತಿ ಕೆಳಗೆ ಬರ್ಲಿಲ್ಲ. ಕಾರಣ ಆ ಅನುಭಾವದ ಸ್ಮರಣೆಯಿಂದ ದೇಹ ರೋಮಾಂಚನವಾಯಿತು. ಒಂದು ಕ್ಷಣವಾಗಲಿ, ಕ್ಷಣದ ಅರ್ಧದೊಡೆಯಾಗಲಿ ನಿಮ್ಮ ಶರಣರ ಸುಳಿವು ಅರಗಳಿಗೆ ಇತ್ತಡೆ ನಿಮ್ಮನ್ನೆತ್ತೆ ಕಾಡ ರಾಮನಾಥ. ನಮಗ್ ಬಹಳ ಬೇಕಾಗಿಲ್ಲ ಅಂತ ನಮ್ಮ ಆತ್ಮನು ಒಂದ್ ಕ್ಷಣ ಮಿಂಚ್ ಹೊಡೆದಂಗ ಆ ಸಂಚಾರ ಆಗ್ಬೇಕು ನೋಡ್ರಿ. ಎಂದಾಗ್ತದ ಗೊತ್ತಿಲ್ಲ. ಆ ಶುಭಗಳಿಗಾಗಿ ನಾವು ಕಾಯ್ಬೇಕು. ಕೆಲವೊಂದು ನಾ ಕಾಯ್ಬೇಕು. ನಕ್ಷತ್ರ ನೀರು ಕಾಯೋ ಬಿಡು, ಚಂದ್ರ ಸೂರ್ಯ ನೀ ಕಾದ್ರೆ ಬರ್ತಾನೆ, ಕಾಯ್ದಿದ್ರೆ ಬರಲ್ಲ ಅಂತಲ್ಲ. ಅವರ ಧರ್ಮವ ಅವ್ರು ಮೂಡ್ತಿರ್ತಾವ, ಉದಯ ಆಗ್ತಿರ್ತಾರ, ಅಸ್ತಂಗತ ಆಗ್ತದೆ. ಕಾಯ್ಬೇಕೆ ಅಂತೇನಿಲ್ಲ ಅದು. ಆದರೆ ಕಾಮನ ಬಿಲ್ಲು ಮತ್ತು ಆ ಆಕಾಶದಲ್ಲಿ ಹೊಳೆಯುವಂತ ಮಿಂಚು ಅದಲ್ಲ, ಆ ಮಿಂಚು ಯಾವಾಗ ಹೊಡಿತದ, ಬಿಲ್ಲು ಯಾವಾಗ ಮೂಡಿದ, ಅವಾಗೆ ನಾವು ನೋಡ್ಬೇಕು ವಿನಃ ಮತ್ತೆ ನಾಳೆ ನೋಡುತ್ತೇವೆ ಅಂದ್ರೆ ಅದು ಸಿಗ್ಬೋದು. ಸಿಗ್ತದನ್ರಿ? ಸಾಧ್ಯ. ಅದು ಒಂದು ಸಲ ಆದ್ರೂ ಸಾಕೇನು ಅಂದ್ರೆ ಮಹಾತ್ಮರು ಹೇಳ್ತಾರ ಅವ್ರೆ, ಕಣಿಯ ನೆನೆಸಿ ಕಾಲವ ಕಳೆಯಬೇಡ. ಕಣಿಯ ಪೂಜಿಸಿ ಅಂದ್ರೆ ಎಣಿಸಿ, ಮಣಿಯ ನೆನೆಸಿ ಕಡಿಯ ಪೂಜಿಸಿ ಕಾಲವ ಕಳೆಯಬೇಡ. ಎಷ್ಟು ಚಂದ ಇರ್ತದೆ. ನಾವು ಏನೋ ಮಾಡ್ತೀವಿ, ಮಣಿ ಎಣಸಕ್ ಸರಿಯಾಗಿವಿ, ಇನ್ನು ಏನೇನೋ ಎಣಿಸ್ತೀವಿ, ಏನೋ ಎಣಿಸ್ತೀವಿ. ಅವರೇ ಎಣಿಸ್ಕೋತ ಕೂತು ಕಾಲವನ್ನು ಕಳೆದು ಯಮನ ಬಾಧೆಗೆ ನೀನು ತುತ್ತಾಗಬೇಡು ಅಂತಾರ ಮಹಾತ್ಮರು. ಖಣಿ ಅಂದ್ರೆ ನೀನು ಸಹಸ್ರಾರು ಗ್ರಂಥಗಳನ್ನ ಮನೆಯಲ್ಲಿಟ್ಟು ನೀನು ಪೂಜೆ ಮಾಡುತ್ತ ಕಾಲವನ್ನ ಕಳಿಬೇಡ. ಆದರೆ ನಿಮ್ಮ ನಿಜದ ನೆನಪು, ನಮ್ಮ ಸ್ವರೂಪ ಏನದ ಅದ ಸ್ಮರಣೆ ಇರಬೇಕು. ಸ್ಮರಣೆ ಅಂದ್ರೆ ಅನುಭವಕ್ಕೆ ಬರಬೇಕು. ಎಷ್ಟು ಬರ್ಬೇಕ್ರಿ? ಕ್ಷಣವಾದರೂ ಆಗಲಿ, ಕ್ಷಣದ ಅರ್ಧದೊಡೆಯಾದರೂ ಆಗಲಿ. ಎಷ್ಟು ಸಮೀಪ ಹೇಳ್ಯಾರವ್ರ. ಒಂದು ಕ್ಷಣ ಹೇಳಿ ಅಲ್ಲ, ಕ್ಷಣ. ಆ ಕ್ಷಣದ ಅದು ಬಹಳ ಕಷ್ಟ ಅಂದ್ರೆ ಒಂದು ಅದ್ರಾಗ ಅರ್ಧ ನಿಜದ ಸ್ವರೂಪದ ಸಾಕ್ಷಾತ್ಕಾರ ನನ್ನ ಒಳಗೆ ರೋಮಾಂಚನ ಹಾಕಂದ್ರೆ ಆ ಒಂದು ಆಕಾಶದಲ್ಲಿ ಹೊಳೆಯುವಂತ ಒಂದು ಕ್ಷಣದ ಮಿಂಚಿನಿಂದ ಬಹುದೂರ ವಸ್ತುಗಳನ್ನ ಆ ಕ್ಷಣದಲ್ಲಿ ನೋಡ್ಬೋದು. ನೋಡಕ್ ಸಾಧ್ಯ, ಆ ಕ್ಷಣದಲ್ಲಿ ಕಾಣ್ತದೆ. ಅದರಂತೆ ಇಲ್ಲಿಯೂ ಕೂಡ ದೂರದಲ್ಲಿ ಮಹಾಂತ ಸ್ವಾಮಿ ನಿಂತು ಅವರ ಸಮಯಕ್ಕಾಗಿ ಕಾಯುತ್ತಿದ್ದ. ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ. ಅವನನ್ನು ನೋಡುತ್ತಿದ್ದ ಹಾಗೆಯೇ ನಿಜಗುಣ ಶಿವಯೋಗಿಗಳು
ದೊರಕಿತು ಮಹಾಂತಪ್ಪ ದೊರಕಿತು. ಎಷ್ಟು ಆನಂದ. ತಾಯಿಯಿಂದ ಅಗಲಿದ ಮಗು ಮರಳಿ ತಾಯಿಗೆ ಸಿಕ್ಕಾಗ ಸಿಕ್ಕ 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 ಅಂತ. ಯಾಕೆ ಅದು ಪುನರಾವೃತ್ತಿ ಆಗ್ತದ ಆ ಶಬ್ದ? ಸಿಕ್ಕ ಅಂದ್ರೆ ಸಾಕು ಮುಗಿತಲ್ಲ, ಪುನರಾವೃತ್ತಿ ಯಾಕಾಗ್ತದ? ಅದು ಆನಂದ ಪರಾಕಾಷ್ಠ ಅಂತ. ಅತಿ ತುರ್ತಾಗಿದ್ದಾಗ, ಅರ್ಜೆಂಟ್ ಆಗಿದ್ದಾಗ ಮರಿಬೇಡ ನೋಡಪ್ಪ, ಮರಿಬೇಡ ಅಂತೀನೋ. ಯಾವಾಗ ವಿಶೇಷವಾದ ಸಂದರ್ಭದಲ್ಲಿ ಮಾತ್ರ ಪುನರಾವೃತ್ತಿ ಆಗ್ತದೆ. ಅದಂತೆ ನಿಜಗಳಿಗೂ ಅಂದ್ರು ಮಹಾಂತಪ್ಪಗ ಸಿಕ್ತು ಸಿಕ್ತು ದೊರಕಿತು ದೊರಕಿತು. ಏನು ಅಂದ್ರೆ ಕೈವೆಲ್ಲ ಪದ್ಧತಿಗೆ ಮಂಗಳದ ಮಹಾ ಕಳಸ ಲಭಿಸಿತು. ಕಳಸ ಈಗ ಸಿಕ್ತು ನೋಡಪ್ಪ, ಸರಿಯಾದ ಕಳಸ. ಇಲ್ಲಿವರೆಗೆ ಆ ಕಳಸ ಸಿಕ್ಕಿದ್ದಿಲ್ಲ, ಇವತ್ತು ಆ ಕಳಸ ಸಿಕ್ತು. ಅದಕ್ಕೆ ದೊರಕಿತು ದೊರಕಿತು ಅಂತ ಹೇಳಿದಾಗ ಅದನ್ನು ಕೇಳಿದ ಮಹಾಂತ ಸ್ವಾಮಿ ಒಳಗೆ ಬರುತ್ತಿದ್ದಂತೆ ಹಾಡ ತೊಡಗಿದರು ಆ ಶಿವಯೋಗಿಗಳು. ಸತ್ತು ಬೇಕಾರ ಅವ್ರಿಗೆ ಸಿಕ್ಕ ಮೇಲೆ ಸತ್ತು ಶುರು ಮಾಡ್ತಿದ್ರು. ಒಳಗೆ ಬರ್ತಿದ್ದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ಅರ್ಥತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ನಿಜವನ್ನ ಹಾಡ್ತಾ ಇದ್ರು. ಅಂತ ಕೇಳ್ತಾ ಬಂದ. ತಾವು ಕಂಡದ್ದನ್ನ ಸ್ಮರಿಸಿಕೊಂಡು ಹೇಳುತ್ತಿರುವ ದಾರ್ಶನಿಕರ ಗೀತೆ ನಿಧಾನವಾಗಿ ಬರೆಯಿತು. ತಾವೇನು ತಮ್ಮ ಅಂತರಂಗದಲ್ಲಿ ಕಂಡಂತ ಜ್ಯೋತಿ, ಅದರ ಅನುಭವ, ಅದನ್ನೇ ಹಾಡಿನ ಹೊರಗೆ ಬರ್ತದೆ. ನಾವು ಹೊರಗೆ ಹಾಡು ಬರೋದು ಆಮೇಲೆ ಒಳಗೆ ತರುತ್ತೀವಿ. ಒಂದ್ ಯಾವ್ದಂದ್ರೆ ಹಾಡಂತೀವ, ಹಾಡು ಬರೋದು ಆಮೇಲೆ ಒಳಗ ಅದಕ್ಕೆ ಭಾವ ತುಂಬ ಪ್ರಯತ್ನ ಮಾಡ್ತೀವಿ. ತಪ್ಪಂತಲ್ಲ, ಭಾವ ತುಂಬಿ ಬಂದಂತ ಶಬ್ದಗಳಿರುವ ನಿಜವಾದ ಹಾಡುಗಳು, ಅವರೆಲ್ಲ ಭಾವ ತುಂಬಿ ಬಂದ. ಹಾಗಾಗಿ ಕೊನೆಗೆ ಹೇಳಿದ್ರು, ಗಣನೆಗೆ ಅತೀತಾರ್ಥವನೇ ತೋರುವ ಅಣುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಗಣನೆಗೆ ಅಂತ ಹೇಳ್ಯಾರ ಅವರು. ಇವಾಗ ಸಹಜವಾಗಿ ಮಾಂತಪ್ಪನ ಹೃದಯದಲ್ಲಿ ಬತ್ತಿದ ನದಿಯಲ್ಲಿ ಎರಡು ದಡ ಸೋಸಿ ಬರುವ ನೀರನ್ನ ಕಂಡಾಗ ಆಗುವ ಆನಂದದಂತೆ ಮಹಾಂತಪ್ಪನ ಹೃದಯದಲ್ಲಿ ಅಷ್ಟು ಸಂತೋಷ ಆಗ್ತಿತ್ತು ನೋಡ್ರಿ. ಬತ್ತಿದಕ್ಕೆ ನೀರು ಬಂದ್ರೆ ಸಂತೋಷ ಇಲ್ಲ. ಅದರಂತೆ ದಿವ್ಯವಾಗಿ ಕೇಳಿದರೆ ದಿವ್ಯ ಮೂಡಿ ಬಂದಿದ ಗುರುಗಳೇ ಈ ಮಂಗಳಗೀತೆ, ಈಗಲೇ ಅದನ್ನು ಬರೆದು ಬಿಡಿ. ಅದಕ್ಕ ನೀವು ಬರದೇ ಇದ್ರು ಕೂಡ ನೀವು ಹಾಡ್ತಾ ಹಾಡ್ತಾ ಹೋಗಿ, ನಾ ಬರಿತಾ ಹೋಗುತ್ತಂತ ಆಗಲೇ ಬರ್ಲಿಕ್ಕೆ ಶುರು ಮಾಡಲ್ಲ ಮಹಾಂತ ಸ್ವಾಮಿ. ಇಬ್ಬರು ಅಭ್ಯಾಸದ ಗೋಡೆಯನ್ನು ಹೋಗರು. ಅಲ್ಲಿನ ದೀಪದ ಬೆಳಕಿನಲ್ಲಿ ಆಗಲೇ ಓಲೆಗರಿಯ ಮೇಲೆ ಮೂಡಿತು ಆಗೀತೆ. ಮರುದಿನ ಮುಂಜಾನೆ ಶಂಭುಲಿಂಗನ ಪೂಜಾ ಸಮಯದಲ್ಲಿ ಇದೇ ಪ್ರಧಾನ ಗೀತೆ. ಪೂಜಾ ಸಂಬಂಧ ಮಂಗಳಾರತಿ ಮಾಡ್ಕೊಂಡು ಇದೇ ಪ್ರಧಾನ. ಅದಕ್ಕೆ ನಿರ್ಗುಣದ ಶಾಸ್ತ್ರದಲ್ಲಿ ಮುಮುಕ್ಷುಗಳಿಗೆ ಪ್ರಧಾನವಾದ ಮಂಗಲ ಗೀತೆ ಯಾವುದಂದ್ರೆ ಜ್ಯೋತಿ ಬೆಳಗುತ್ತಿದೆ. ಪ್ರತಿಯೊಬ್ಬರು ಈ ಹಾಡನ್ನು ಹಾಡ್ತಾರೆ. ಅಂದಿನ ಪೂಜೆಗೆ ಷಡಕ್ಷರಿ ಸ್ವಾಮಿಗಳು ಬಂದಿದ್ರು. ಅಲ್ಲಿ ಮ್ಯಾಲಿದ್ದು ಲವ ಬಂದಿದ್ರು. ಸುತ್ತಲೂ ತನ್ನ ಪ್ರಭಾವಳಿಯನ್ನ ಬೀರುತ್ತಿದ್ದ ಕರ್ಪೂರ ಜ್ಯೋತಿಯ ಮಂಗಳಾರತಿ
ಶಂಭುಲಿಂಗನಿಗೆ ಅರ್ಪಿತವಾಗುತ್ತಿದ್ದಂತೆಯೇ ಸ್ವತಃ ನಿನ್ನೆ ಪ್ರಾರಂಭಿಸಿದರು ಈ ಗೀತೆಯಲ್ಲಿ. ಮತ್ತೇನು, ಅದೇ ಜ್ಯೋತಿ ಬೆಳಗುತ್ತದೆ ಅದನ್ನು ಹಿಡಿದು ಬಿಟ್ರು ಅವ್ರು, ಮತ್ತೇನ್ ನಿಲ್ಲಿಲ್ಲ. ಮತ್ತೆ ಅದಕ್ಕೆ ಪರಂಜ್ಯೋತಿ ಬೆಳಗುತ್ತದೆ. ಅಂದ್ರೆ ಈ ಜ್ಯೋತಿಯಿಂದ ಏನ್ ಕಾಣಬಹುದು? ಈಗ ಬಹಳಷ್ಟು ದೀಪಗಳು ಜ್ಯೋತಿಗಳಾವ. ಕೆಲವು ದೀಪಗಳಿಂದ ಮೇಲಿರ್ತಕ್ಕಂಥ ವಸ್ತುಗಳನ್ನು ಕಾಣಬಹುದು, ಇನ್ನೂ ಬೇರೆ ದೀಪಗಳಿಂದ ದಾರಿಯ ಮಾರ್ಗವನ್ನ ಕಾಣಬಹುದು, ಇನ್ನೂ ಕೆಲವು ದೀಪಗಳಿಂದ ಆ ಆಕಾಶದಲ್ಲಿ ಓಡಾಡುವಂತ ಮೋಡವನ್ನು ನಾವು ಕಾಣಬಹುದು. ಮೋಡ ನೋಡ್ತೀವಲ್ಲ, ಬೆಳಕಿದ್ರೆ ಮೋಡ ನೋಡಕ್ ಬರ್ತದೆ, ನಮ್ ಕಣ್ಣಿನ ಬೆಳಕು ಹೋಗ್ತದೆ ಅಲ್ಲಿ. ಆ ನಕ್ಷತ್ರಗಳ ಬೆಳಕು, ತಾರೆಯರ ಬೆಳಕು, ಆ ಬೆಳಕಿನಿಂದ ಆಕಾಶದಲ್ಲಿ ಹರಿದಾಡುವಂತ ಮೋಡಗಳನ್ನ ನಾವು ನೋಡಬಹುದು. ಪರಮಾತ್ಮನನ್ನು ನೋಡುವ ಬೆಳಕೆಲ್ಲವೂ ಪರಮಾತ್ಮ ತೋರಿಸ್ತವೆ ಸೂರ್ಯ. ಅದಕ್ಕೆ ಇಲ್ಲಿ ನಿಜವನ್ನು ಹಿಡಿದು ಪರಂಜ್ಯೋತಿ ಅಂತ, ಪರಮಾತ್ಮನನ್ನು ನೋಡುವಂತ ಬೆಳಕಿದು. ಈ ಬೆಳಕಿನಿಂದಲೇ ಪರಮಾತ್ಮನನ್ನ, ಪರಬ್ರಹ್ಮನನ್ನ ನೋಡಬಹುದು, ಕಾಣಬಹುದು. ಅದಕ್ಕೆ ಅಂಥ ಒಂದು ಪರಬ್ರಹ್ಮನನ್ನ ತೋರಿಸುವಂತ ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಆ ಬೆಳಕಿನ ಏನ್ ಕಾಣ್ತದೆ? ಆ ಬೆಳಕಿನಲ್ಲಿ ನಿನ್ನ ಸಾಮಾನ್ಯ ಕಾಣಂಗಿಲ್ಲ, ಮಾರ ಕಾಣಂಗಿಲ್ಲ, ಆಕಾಶ ಕಾಣಂಗಿಲ್ಲ, ಆಕಾಶ ಅತೀತವಾಗಿರ್ತಕ್ಕಂಥ ಪರಬ್ರಹ್ಮ ಕಾಣ್ತಾನೆ ನೋಡ್ರಿ. ಹೌದು, ಇವು ಕಾಣಂಗಿಲ್ಲ ಅಲ್ಲಿ. ಆ ಸ್ಥಿತಿಯಲ್ಲಿ ಹೋದಾಗ ಈ ಸಂಸಾರ, ಈ ಪ್ರಪಂಚ, ಈ ಮನೆ, ಈ ಹೊಲ, ಹಣ, ಧನ, ಕನಕ, ಆಸ್ತಿ, ಅಂತಸ್ತು, ಇದೇನನ್ನು ಕಾಣುತ್ತದೆ ಏನಲ್ಲಿ? ಕಾಣೋದಿಲ್ಲ. ಆ ಕಾರಣ ಈ ರೀತಿ ಶಿವಯೋಗಿಗಳ ಗಂಭೀರವಾದ ಕಂಠದಿಂದ ಮೂಡಿ ಬರುತ್ತಿದ್ದ ನಾದ ಬ್ರಹ್ಮದ ಹಿಂದೆ ಶಿವಾನುಭವದ ಬೆಳಕು ಉಜ್ವಲವಾಗಿ ಬೆಳಗುತ್ತಾ ಅದು ಪರಂಜ್ಯೋತಿಯಾಗಿ ತನ್ನ ಪ್ರಕಾಶವನ್ನ ಸುತ್ತಲೂ ಹರಡುತ್ತಿತ್ತು. ಇಡೀ ಈ ಶರೀರ ತುಂಬೆಲ್ಲ ಬೆಳಗ್ಗೆ ಬೆಳಕು, ಕತ್ತಲಿರ್ತದೆ. ಅಜ್ಞಾನ ಪೂರ್ಣ ನಷ್ಟ ಆಯ್ತದೆ. ಅಜ್ಞಾನ ಇಲ್ಲ ಅಂತ ಕತ್ತಲಿಲ್ಲ, ಎಲ್ಲಾ ಕಡೆ ವ್ಯಾಪಿಸೋದ್ರ ಕತ್ತಲಿಲ್ಲ. ಹಾಗಾಗಿ ಉಳಿದ ಬೆಳಕುಗಳು ಹಂಗಲ್ಲ, ಇಲ್ಲಿದ್ದ ಬೆಳಕು ಒಳಗಿಲ್ಲ, ಅಲ್ಲೊಂದು ಬೆಳಕು ಬೇರೆ. ಈ ಲೈಟಿನಿಂದ ಮನೆಗೆಲ್ಲ ನೋಡಕ್ಕಾಗ್ತದೆ. ಇಲ್ಲೊಂದು ಬೇಕು, ಅಲ್ಲೊಂದು ನೋಡ್ಬೇಕು, ಹೊರಗೊಂದು ಬೇಕು, ಒಳಗೊಂದು ಬೇಕು, ಬಾತ್ರೂಮ್ ಒಂದ್ ಬೇಕು, ಕಿಚನ್ದಾಗ ಒಂದ್ ಬೇಕು, ಎಷ್ಟು ಬೇಕು. ಆದರೆ ಆ ಒಳಗೆ ಬೆಳಗುವಂತ ಪರಂ ಜ್ಯೋತಿ ಏನದ, ಆ ಜ್ಯೋತಿಯಿಂದ ಅನ್ನಮಯ ಕೋಶವನ್ನು ಬೆಳಗ್ತದ, ಅದು ಪ್ರಕಾಶ ಅದರ ಮೇಲೆ, ಪ್ರಾಣಮಯ ಕೋಶದ ಮೇಲೆ ಬೆಳಗ್ತದ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಕೋಶಗಳನ್ನು ಕೂಡ ಪ್ರಕಾಶ ಅಂತ ಜ್ಯೋತಿ. ನೀವು ಇದು ಬಹಳ ಕಿಮ್ಮತ್ತಿನಲ್ಲಿ, ಬಹಳ ಕಡಿಮೆ ರೇಟ್ ಆದ ಬೆಲೆ ಇಲ್ಲ. ಅದಕ್ಕೆ ಈ ಬೆಳಕು ಇಲ್ಲಷ್ಟೇ, ಇದಕ್ಕಿಂತ ಹೆಚ್ಚಿನ ಒಂದು ಉಪಾಧಿನ ತಂದು ಹಾಕಿದ್ರೆ ಕೋಟಿ ರೂಪಾಯಿ ಕೊಟ್ಟು ತಂದು ಹಾಕ್ರಿ ಬಲ್ಬು. ಆದ್ರೆ ತಾನು ಎಷ್ಟು ಸೀಮಿತ ಅದ ಅಷ್ಟೇ ಬೆಳಗ್ತದೆ. ಇನ್ನೊಂದು ಕೋಟಿ ಹಾಕಿರ್ತಕ್ಕಂಥ ಕತ್ತಲಲ್ಲಿ ಕಳೆಯಂಗಿಲ್ಲ. ಆ ಪರಂಪರೆ ಬೆಳಕು ಹೇಗೆ ಅಂದ್ರೆ 5 ಕೋಶಗಳ ಗೋಡೆಗಳವ, 5 ಕೋಣೆಗಳವ. ಆ 5 ಕೋಣೆಗಳಿಗೂ ಕೂಡ ಒಂದೇ ದೀಪ ಬೆಳೆಸೋದ್ರೆ ಎಷ್ಟು ಆಶ್ಚರ್ಯ ಅದ ಆ ಬೆಳಕಿಗೆ, ಆ ಜ್ಯೋತಿಗೆ. ಅದಕ್ಕೆ ಏನ್ ಹೇಳಿದ್ರವರು? ಜ್ಯೋತಿ ಬೆಳಗುತ್ತಿದೆ, ಪರಂ ಜ್ಯೋತಿ ಬೆಳಗುತ್ತಿದೆ. ಮತ್ತೆ ಮಾತು ಮನೆಗಳಿಂದ ಅರ್ಥಂದು ನಿನ್ನ ಮನಸ್ಸಿನನ್ನು ಬೆಳಗುವುದು ಅದೇ,
ನೀನು ಆಡುವ ಮಾತನ್ನ ಬೆಳಗುವುದೇ, ನಿನ್ನ ಶರೀರವನ್ನ ಬೆಳಗುವುದು ಅದೇ, ನಿನ್ನ ಶರೀರದ 25 ತತ್ವಗಳನ್ನ ಬೆಳಗುವುದು ಕೂಡ ಅದೇ. ನಮ್ಮ ಶರೀರ ಬೆಳೆಸ್ತಲ್ಲ 25 ತತ್ವ. ಹಾಗೆ ಹಾಡು ಮುಗಿಯಿತು, ಆದರೆ ಮಾತು ಮನಗಳಿಗೆ ಮೀರಿದ ಅನುಭವವು ಎಲ್ಲರನ್ನ ಲೀನಗೊಳಿಸಿದಂತೆ ಇಡೀ ದೇವಾಲಯವೇ ಸ್ತಬ್ಧಾಗ್ತದೆ. ಹಂಗಿರ್ತಾವ ಗುಡಿಯಲ್ಲಿ. ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನಾದ ವೇದ ಪ್ರಿಯನೂ ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡ ಸಂಗಮದೇವ. ಆ ಪರಮಾತ್ಮ ನಾದಾತೀತ ಅಂತೀವಿ ನಾವು. ನಾದ ಪ್ರಿಯ, ನಾದಕ್ಕೆ ಮೀರಿದ ಅತೀತವಾಗಿರ್ತಕ್ಕಂಥ. ಆದ್ರೂ ಕೂಡ ನಾದಕ್ಕ ಸಾಮಾನ್ಯವಾಗಿ ಹಾವಾಡಿಗ ಒಂದು ಕುಂಗೆಯನ್ನ ಹೂಗಿದಾಗ ಹುಚ್ಚಿನಲ್ಲಿ ಗುಪ್ತವಾಗಿದ್ದಂತ ಸತ್ವ ಕೂಡ ಆ ನಾದಕ್ಕ ಮೊದಲಾಗಿ ಹೊರಗೆ ಬರ್ತದ. ಅದೇನು ಮನುಷ್ಯ, ಒಂದು ಹಾವು, ಒಂದು ಸರ್ಪ ಏನು ಮಾಡಿದ್ರೆ ಹೊರಗೆ ಬರಲಾರ್ದು ಬರೇ ಆ ಪುಂಗಿ ನಾದಕ್ಕೆ ಬರ್ತದೆ ಎಡೆ ತೀರು. ಹೌದು. ಮತ್ತೆ ಮಹಾತ್ಮರ ಅಳಿ ಮೀನು ಗಜಪತಂಗ ಎಂಬುವ ಅಳಿವು ಒಂದೊಂದರುಳು ಅಂತ ಬರೆದಾರಲ್ಲ, ಇವೆಲ್ಲ ಒಂದೊಂದಕ್ಕ ಮರಳಾಗಿ ನಾದಕ್ಕ ಒಳಗಾಗಿ ಹೊರಗಡೆ ಬಂದು ಇವೆಲ್ಲ ಏನಾದವು ಅಂದ್ರೆ ಬಂಧನಕ್ಕೊಳಗಾದ. ಒಂದು ಪ್ರಾಣಿಗೂ ಪಕ್ಷಿಗಳು, ಎಷ್ಟೋ ಪಕ್ಷಿಗಳು ನವಿಲು ಅನ್ನುವಂಥದ್ದು ಕೆಲವು ನಾದಕ್ಕೆ ಕುಣಿತಂತ ನಾಟ್ಯ ಮಾಡ್ಬೋದು. ಮತ್ತೆ ಒಂದು ಪ್ರಾಣಿಗಳಿಗೂ ಇವಿಗೆ ನಾದಗಳಿಂದ ಇಷ್ಟು ಪ್ರಭಾವ ಆತವಂದ್ರೆ ಪರಮಾತ್ಮ ಈ ನಾದಕ್ಕ ಒಳಗಾಗದಂತೆ ವಿಚಾರ ಮಾಡ್ಬೇಕಲ್ಲ. ಅದಕ್ಕಾಗಿ ಇಲ್ಲಿ ನಾದ ಬ್ರಹ್ಮನಾಗಿ ಕೇಳ್ತಾರಂತ ಅರ್ಥ. ನಾದ ಬ್ರಹ್ಮ. ಹಾಗೆ ಇಲ್ಲಿ ಕೂಡ ಎಲ್ಲ ಸಭೆಯೆಲ್ಲ ಮೌನ ಆಯಿತು. ಕೊನೆಗೆ ಮಾತುಗಳಿಗೆ ನಮಸ್ಕರಿಸಿ ದಾರ್ಶನಿಕರ ಹೃದಯದಿಂದ ಮೂಡಿ ಬಂದ ದಿವ್ಯವಾದ ಮಂಗಳಾರತಿ, ಶಿವಾನುಭವಕ್ಕೆ ಹೆದ್ದಾರಿಯಾದ ನಿಮ್ಮ ಕೈವೆಲ್ಲ ಪದ್ಧತಿ, ಈ ಗೀತೆಯಿಂದ ತನ್ನ ಉನ್ನತಿಯನ್ನ ಮುಟ್ಟಿತು ಅಂತ ಷಡಕ್ಷರ ಸ್ವಾಮಿಗಳಂತಿದ್ರು. ಇದು ಮುಟ್ಟಿತು. ಹಾಗೆ ಪ್ರಸಾದ ವಿನಿಯೋಗವಾಗುತ್ತಿರುವಾಗ ಆ ವಾತಾವರಣದ ಸುಸುಪ್ತ ಅವಸ್ಥೆಯು ಕ್ರಮೇಣ ಕೆಳಗಿಳಿದು ಜಾಗೃತ ಬಂದಂತಾಯಿತು. ಒಬ್ಬೊಬ್ಬರಾಗಿ ಹೊರಗೆ ಬರುತ್ತಿರುವಾಗ ದೇವರು ಭುಜಲಿಂಗ ಸ್ವಾಮಿಗಳ ಬಳಿಯಿಂದ ಆ ಇಬ್ಬರು ಶಿಕ್ಷಕರು, ಅವ್ರ ಯಾರ ಹೆಸರು ಏನ್ ಹೇಳಿದ್ವಿ ನಾವು, ಪಂಚಾಕ್ಷರಿ ಸಂಗಣ್ಣ. ಅವರಿಬ್ಬರನ್ನ ಕರೆದು ಹೇಳಿದ್ರು, ನೋಡಪ್ಪ ನೀವು ಯಾವಾಗ ಬಂದಿದ್ರಿ ಆ ಕೆಲಸ ಮಾಡಿಕೊಡ್ತೀನಿ ಅಂತ ನಾ ಹೇಳಿದ್ದೆ. ಆ ಕೆಲಸ ಇವತ್ತ ಪೂರ್ಣ ಆಗಿದೆ, ಗ್ರಂಥ ಸಿದ್ಧವಾಗಿದೆ ನಾವು ಅಂತ ಹೇಳಿದಾಗ ನಾವು ಕೃತಾರ್ಥರಾದೆವು. ಆ ಮಂಗಳ ಮುಹೂರ್ತವನ್ನ ಹಾರೈಸುತ್ತ ಕಾದಿದ್ದೆವು. ಅವುಗಳನ್ನ ದಯಪಾಲಿಸಿದರೆ ನಾವಿನ್ನು ಹೊರಡುತ್ತೇವೆ ಅಂತ ಬಹಳ ಸಂತೋಷ ಆದಾಗ ಇದುವರೆಗಿನ ಹಾಡು ಅಂತ ಸ್ವಾಮಿ ಆಗ 2 ಪ್ರತಿಗಳನ್ನ ಮಾಡಿಸೇ ಇಟ್ಟಿದ್ದ. ಅದಕ್ಕೆ ಕೊನೆಯ ಆ ಮಂಗಳ ಗೀತೆ ಮಾತ್ರ ಮುಕ್ತ ಆಗಿದ್ದಿಲ್ಲ ಸರ್. ಅದಕ್ಕಾಯ್ತಾದ್ರೆ ಬಹಳ ದಿನ ಆ ಗೀತೆಯನ್ನ ಸೇರಿಸ್ಬಿಟ್ರು. ಲಾಸ್ಟ್ ಸೇರಿಸಿ
ಈಗ ಒಟ್ಟಿನಲ್ಲಿ ನೋಡಿದಾಗ ಇದು ಪೂರ್ಣವಾದ ಕೈಲಿಲ್ಲ ಪದ್ಧತಿ. ಕೊನೆಯ ರೂಪ ಹೇಗೆ ಆ ಶಿಷ್ಯರಿಗೆ ಅದರ ಒಂದು ಪ್ರತಿಯನ್ನು ಕೊಟ್ಟರು ನಿಜರು. ಇಷ್ಟರಲ್ಲಿ ಆ ಶಿಷ್ಯರು ಪರಮಾನುಭವತೆ ಮತ್ತು ಪರಮಾರ್ಥ ಪ್ರಕಾಶಕ್ಕೆ ಈ ಎರಡೂ ಗ್ರಂಥಗಳನ್ನ ತಾವೇ ಬೇರೆ ಬೇರೆ ಪ್ರತಿ ಮಾಡಿಕೊಂಡಿದ್ದರು. ಈ ಮೂರು ಗ್ರಂಥಗಳನ್ನ ತೆಗೆದುಕೊಂಡು ನಿಜಗುಣ ಶಿವಯೋಗಿಗಳಿಂದ ತಿಳ್ಕೊಂಡು ಒಂದಕ್ಕೆ 3ರಷ್ಟು ವಿಜಯದ ಹೆಮ್ಮೆಯಿಂದ ಹೊರಟರು ಆ ಪಂಚಾಕ್ಷರಿ ಮತ್ತು ಸಂಗಣ್ಣ ಅನ್ನುವಂತ ಆ ಜಲಿಂಗ ಸ್ವಾಮಿಗಳ ಶಿಷ್ಯರು. ಆವಾಗ ನಿಜಗುಣರ ಮನಸ್ಸು ತೃಪ್ತಿ ಆಯಿತು, ಸಮಾಧಾನದಿಂದ ಕುಣಿದಾಡಿದ್ದು. ನಮ್ಮ ನಿರೀಕ್ಷಣೆ ಮಟ್ಟಕ್ಕೆ ಅನುಗುಣವಾಗಿಯೇ ಈ ಗ್ರಂಥ ಮೂಡಿ ಬಂದುದರ ಜೊತೆಗೆ ಅದು ಅಷ್ಟು ಜಾಗೃತೆಯಾಗಿ ಗುರುವಿನ ಅಡಿ ಸೇರಿದ ಬಹಳ ರದ್ದಾಯ್ತು. ಶಿಷ್ಯರ ಅಡಿ ಹೋಗ್ಲಿಲ್ಲ, ಆ ಗುರುವಿನ ಪಾದಕ ಸಮರ್ಪಣೆ ಆಯ್ತದಂತ ಬಹಳ ಸಂತೋಷ ಆಯ್ತು. ಅದಕ್ಕೆ ಅದು ಬಹಳ ಅಮೃತವಾದ ಗಳಿಗೆ, ಅದ್ಭುತವಾದ ಗಳಿಗೆ ಇರ್ತಾವ. ಅದಕ್ಕೊಂದು ಉದಾಹರಣೆ ನೆನಪಿರ್ತಾವ. ನಮ್ಮ ತಾತನವ್ರು ಹೇಳ್ತಿದ್ರು, ನೀವು ಕೇಳಿರಿ, ನಾನೇನು ಹೊಸದು ಕೇಳಿಲ್ಲ, ನೆನಪು ನಿಮ್ಗ ಇರಬಹುದು, ನಮ್ಗೆ ನೆನಪಿರ್ತದ, ನಿಮ್ಗ ಹೇಳಕ ಸಮಯ ಇರಂಗಿಲ್ಲ, ಅವಕಾಶ ಇರಂಗಿಲ್ಲ. ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ತಮ್ಮ ಜೀವನದಲ್ಲಿ ಒಂದು ಗ್ರಂಥವನ್ನ ಮೊದಲು ರಚನೆ ಮಾಡಿದ್ರು. ಅದರ ವಿಚಾರ ವೇದಾಂತ ಚಂದ್ರ. ಆ ವೇದಾಂತ ಚಂದ್ರಕ್ಕೆ ಗ್ರಂಥವನ್ನ ಬರೆದು ಅವ್ರಿಗೆ ಯಾರಿಗೆ ಸಲ್ಲಿಸಿದ್ರು ಅಂದ್ರೆ ಸಿದ್ಧಾರೂಢ ಮಹಾಸ್ವಾಮಿಗಳ ಗುರುವಿನ ಅಡಿಗೆ ಅದು ಸಮರ್ಪಣೆ ಮಾಡೋದು. ಅಪ್ಪ, ನಾನೀಗ ನನ್ನ ಮತ್ತಿಗೆ ಮಂಗಲ ಉಳಿದಷ್ಟು ನಾನು ಈಗ ಬರೆದಿಲ್ಲಿ ತಾವೊಂದ್ಸಲ ನೋಡ್ರಿ ಅಂತ. ಅದರಲ್ಲಿ ಅವ್ರೇನು ನೋಡಿದ್ರು ಅಂದ್ರೆ ಮುಖ್ಯವಾಗಿ ಜ್ಞಾನಿಗಳ ಪ್ರಾರಬ್ಧವನ್ನ ಈ ವೇದಾಂತ ಚಂದ್ರಿಕೆಯಲ್ಲಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳಿಗೆ ಬರ್ದಾರ. ಆ ಒಂದು ವಿಚಾರ, ಆ ಒಂದು ಜ್ಞಾನ, ಅದನ್ನ ಆ ಒಂದು ತಮ್ಮ ಭಾವದಲ್ಲಿ ಜ್ಞಾನಿಗಳ ಪ್ರಾರಬ್ಧ ಒಂದೇ ಪ್ರಕಾರ ಇರೋದಿಲ್ಲ, 12 ಪ್ರಕಾರ ಪ್ರಾರಬ್ಧ ಆದಂತ ಆ ಪ್ರಾರಬ್ಧವನ್ನ ಬರೆದು ಅದಕ್ಕೆ ಮಿಥುನದಂತೆ ಬಾಲಕನಂತೆ ಅಂತ ಕೆಲವು ದೃಷ್ಟಾಂತಗಳನ್ನು ಕೊಟ್ಟು ಇಚ್ಛಾ ಪ್ರಾರಬ್ಧ, ಪರೀಕ್ಷಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಶಿವೇಚ್ಛಾ ಪ್ರಾರಬ್ಧ, ಈ ರೀತಿ ಪ್ರಾರಬ್ಧಗಳನ್ನ ವಿಂಗಡಣೆ ಮಾಡಿ ಇಚ್ಛಾ ಪ್ರಾರಬ್ಧಕ 3 ಜನರ ದೃಷ್ಟಾಂತವನ್ನ, ಅನಿಚ್ಛಾ ಪ್ರಾರಬ್ಧಕ್ಕೆ 3 ಜನರ ದೃಷ್ಟಾಂತವನ್ನ, ಈ ಪ್ರಕಾರ ದೃಷ್ಟಾಂತ ಪೂರ್ವಕವಾಗಿ ತಂದುಕೊಟ್ಟ ಪ್ರಕ್ರಿಯೆಯನ್ನು ನೋಡಿ ಸಿದ್ಧಾರೂಢರು ಆ ಗ್ರಂಥವನ್ನು ತಗೊಂಡು ತಲೆ ಮೇಲೆ ಇಟ್ಟರು. ಏನ್ ಶಿವಪುತ್ರ, ಯಾಕ ಆ ತಲೆ ಮೇಲೆ ಹೋಯ್ತು? ಗುರುವಿನ ಪಾದಕ್ಕೆ ತಲೆ ಹೋಯ್ತದ. ಗುರುವಿನ ಪಾದ ಮುಟ್ಟ ಅದಕ್ಕೆ ತಲೆ ಮೇಲೆ ಹೋಯ್ತು ನೋಡ್ರಿ. ಉಳಿದವ್ರು ಬಹಳ ರಚನೆ ಮಾಡ್ತಾರೆ, ಕೈಯಾಗ ಸಹ ಬರಂಗಿಲ್ಲ. ಯಾಕಂದ್ರ ಅವ್ರ ಮೊದಲು ಮಂದಿಗೆ ಮುಟ್ಟಿರ್ತಾವ. ಅಂದ್ರೆ ಹೊರಗಿನ ವಿಷಯವನ್ನ ಬರೆದು ಹೊರಗಿಂದ ಇರ್ತಾವ, ಹೃದಯಕ್ಕೆ ಹೆಂಗ್ ಮುಟ್ತಾವ, ಗುರುವಿನ ಹೃದಯಕ್ಕೆ ಮುಟ್ಟಂಗಿಲ್ಲ. ಹಂಗ ನಿಜಗುಣರು ಕೂಡ ಭುಜಲಿಂಗ ಸ್ವಾಮಿಗಳಿಗೆ ದಲಿತನ ಗ್ರಂಥ ಮುಟ್ಟಿದಂತೆ ರಾಧೆ ಅನ್ನುವಂತ ಅವಾಗ ಶಿವಪುತ್ರ ಸ್ವಾಮಿಗೆ ಎಷ್ಟು ಆನಂದ ಆಗಿರ್ಬೋದು. ಅದು ಇಷ್ಟೇ ಅಂತ ಹೇಳಕ್ ಬರಂಗಿಲ್ಲ. ಆ ರೀತಿಯಾಗಿ ಆ ಗ್ರಂಥ ಹೋಗಿ ಮುಟ್ಟಿತು. ನಾಳೆ ದಿನ ಮುಂದೆ ಏನು ನಡೆಯಬೇಕು ಅಂತಕ್ಕಂತ ವಿಚಾರವನ್ನ, ವಿಷಯ ಸಂದರ್ಭಗಳನ್ನ ನಾವು ನೀವು
ಕೇಳಿ ಧನ್ಯರಾಗೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತಿಗೆ ಮಂಗಲವನ್ನ ಹೇಳೋಣ.